ಈಗ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಸಿದ್ದರಾಮಯ್ಯ ಸಿಎಂ, ಡಿಕೆ ಶಿವಕುಮಾರ್ ಅವರು ಡಿಸಿಎಂ. ಇದೇ 20ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕೂಡ ನಡೆಯುತ್ತೆ. ಒಂದು ಕಡೆ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರಿಬ್ಬರು ಮಾತ್ರ ಅಲ್ಲ, 20 ಮಂದಿ ಸಚಿವರ ಪ್ರಮಾಣ ವಚನ ಕೂಡ ಅವತ್ತೇ ಇರುತ್ತೆ ಅನ್ನೋ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ದೊಡ್ಡ ಮಟ್ಟದ ಸರ್ಕಸ್ಗಳು, ಹೈಡ್ರಾಮಾಗಳ ನಂತರ ಸಿಎಂ ಗಾದಿಯನ್ನ ಸಿದ್ದರಾಮಯ್ಯನವರು ಅಲಂಕರಿಸಿದ್ದಾರೆ ಅನ್ನೋ ಒಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ 20ನೇ ತಾರೀಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕೂಡ ಇರುತ್ತೆ. ಕೆಸಿ ವೇಣುಗೋಪಾಲ್ ಅವರು ಸಭೆಯಲ್ಲಿ ಸಚಿವರುಗಳ ಹೆಸರನ್ನ ಕೂಡ ಫೈನಲ್ ಮಾಡ್ತಾರೆ. ಯಾಕಂದ್ರೆ ಆ ಸಚಿವರು ಕೂಡ ಈಗಾಗಲೇ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಸಿಎಲ್ಪಿ ಸಭೆಯಲ್ಲಿ ಸಚಿವರು ಯಾರೆಲ್ಲ ಆಗ್ತಾರೆ ಅನ್ನೋ ಒಂದು ವಿಚಾರಗಳನ್ನ ಬಹಿರಂಗಪಡಿಸ್ತಾರೆ. ನ್ಯೂಸ್ 18ಗೆ ಎಐಸಿಸಿ ಮೂಲಗಳಿಂದ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಸಿಕ್ಕಿರೋದು. ಇವತ್ತು ಮೀಟಿಂಗ್ ಆದ ಮೇಲೆ ಯಾರೆಲ್ಲ ಶಾಸಕರು ಸಚಿವರಾಗಿ ಹುದ್ದೆಯನ್ನ ಅಲಂಕರಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯ ಆಗುತ್ತೆ. ಅದೆಲ್ಲ ಬೆಳವಣಿಗೆಗಳು ಕೂಡ ಇವತ್ತು ದೆಹಲಿ ಮಟ್ಟದಲ್ಲಿ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ದೊಡ್ಡ ಮಟ್ಟದ ಹಗ್ಗಜಗ್ಗಾಟ ಆಯಿತು. ಕೊನೆಗೂ ಕೂಡ ಈ ಎಲ್ಲ 2-3 ದಿನಗಳಿಂದ ನಡೀತಾ ಇದ್ದಂತಹ ಹೈ ಡ್ರಾಮಕ್ಕೆ ಒಂದು ಕಂಪ್ಲೀಟ್ ಆಗಿ ತೆರೆ ಬಿದ್ದಿದೆ. ಸಾಕಷ್ಟು ಕಂಡೀಷನ್ಗಳ ಮೇಲೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನ ಸಿದ್ದರಾಮಯ್ಯನವರಿಗೆ ಬಿಟ್ಕೊಡ್ಲಿಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಸಿಎಂ, ಡಿಕೆ ಶಿವಕುಮಾರ್ ಅವರು ಡಿಸಿಎಂ, ಉಪಮುಖ್ಯಮಂತ್ರಿಯ ಸ್ಥಾನವನ್ನ ಅಲಂಕರಿಸುತ್ತಾರೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭ 20ನೇ ತಾರೀಕು ನಡೆಯುತ್ತೆ, ಶನಿವಾರ. ಇಬ್ಬರ ಜೊತೆಗೆ ಉಳಿದಂತಹ ಶಾಸಕರುಗಳಿಗೂ ಕೂಡ ಸಚಿವರ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರಂತೆ. ಇದೆಲ್ಲವೂ ಕೂಡ ಪ್ಲಾನ್ ಮೇಲೆ, ಕೆಲವೊಂದು ಕಂಡೀಷನ್ಗಳ ಮೇಲೆ ಆಗಿರುವಂತಹ ವಿಚಾರಗಳು ತಾವು ಗಮನಿಸ್ತಾ ಇದ್ದೀರಿ. ರಾಹುಲ್ ಗಾಂಧಿ ಅವರು ಕೂಡ ಸಾಕಷ್ಟು ಹೈರಾಡಾಗಿ ಹೋಗಿದ್ದಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಒಂದ್ ಕಡೆ ಪಟ್ಟನ್ನ ಸಡಿಲ ಮಾಡ್ತಾ ಇರಲಿಲ್ಲ, ಮತ್ತೊಂದ್ ಕಡೆಗೆ ಸಿದ್ದರಾಮಯ್ಯನವರು ಕೂಡ ತಮ್ಮ ಪಟ್ಟನ್ನ ಸಡಿಲ ಮಾಡ್ತಾ ಇರಲಿಲ್ಲ. ವೇಣುಗೋಪಾಲ್ ಅವರು, ಖರ್ಗೆ ಅವರು ಬ್ಯಾಕ್ ಟು ಬ್ಯಾಕ್ ಸಭೆಗಳ ಮೇಲೆ ಸಭೆಯನ್ನ ನಡೆಸಿ, 1-to-1 ಮೀಟಿಂಗ್ ಗಳನ್ನ ನಡೆಸಿ, ಸಾಕಷ್ಟು ರೀತಿಯಾದಂತಹ ಮಧ್ಯರಾತ್ರಿವರೆಗೂ ಕೂಡ ಹೈಡ್ರಾಮಾದ ಮೇಲೆ ಹೈಡ್ರಾಮಾಗಳು ನಡೀತಾ ಇತ್ತು. ಕೆಲವೊಂದಿಷ್ಟು ಜನ ಸಿದ್ದರಾಮಯ್ಯನವರ ಪರವಾಗಿ ಲಾಬಿಯನ್ನ ಮಾಡ್ತಾ ಇದ್ರು. ನೆರೆಹೊರೆಯ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯನವರನ್ನೇ ನೀವು ಲೀಡರ್ ಮಾಡಿಬಿಡಿ, ಮುಖ್ಯಮಂತ್ರಿಯನ್ನಾಗಿ ಮಾಡಿಬಿಡಿ, ಅದು ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆಯ ಬೆಳವಣಿಗೆ ವಿಚಾರ ಆಗುತ್ತೆ ಅನ್ನೋ ಒಂದು ವಿಚಾರಗಳನ್ನ ಕೂಡ ಹೇಳಿದ್ರು. ಸಾಕಷ್ಟು ಜನ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ತಾನೇ ಮುಖ್ಯಮಂತ್ರಿ ಆಗಬೇಕು, ಇಲ್ಲದೆ ಇದ್ರೆ ಖರ್ಗೆ ಸಾಹೇಬ್ರೆ ನೀವೇ ಆಗಬಿಡಿ ಅಂತ ಹೇಳಿ ಒಂದು ಸ್ಟ್ರಾಟಜಿಯನ್ನ ಕೂಡ ಬಳಸಲಿಕ್ಕೆ ಮುಂದಾದ್ರು. ಆ ಒಂದು ದಾಳವನ್ನ ಕೂಡ ಉರುಳಿಸಿದ್ರು. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದ್ ರೀತಿ ಏನ್ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿಯ ರೀತಿಯಲ್ಲಿ ಆಗ್ಬಿಟ್ಟಿತ್ತು. ಉಗುಳಾಗೋದಕ್ಕೂ ಆಗಲ್ಲ, ಬಿಸಿ ತುಪ್ಪವನ್ನ ನುಂಗ್ಲಿಕ್ಕೂ ಕೂಡ ಆಗೋದಿಲ್ಲ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿತ್ತು ಇವರಿಬ್ಬರ ಒಂದು ಹಗ್ಗ ಜಗ್ಗಾಟ, ವಾಕ್ಪ್ರಹಾರ. ಇಬ್ರು ಕೂಡ ಡಿಕೆ ಶಿವಕುಮಾರ್ ಆಗ್ಲಿ ಅಥವಾ ಸಿದ್ದರಾಮಯ್ಯನವರಾಗ್ಲಿ ಇಷ್ಟು ದಿನಗಳ ಕಾಲ ಏನು ಒಟ್ಟೊಟ್ಟಿಗೆ ಓಡಾಡಿ, ಒಟ್ಟೊಟ್ಟಿಗೆ ಮೀಟಿಂಗ್ ಗಳನ್ನ ನಡೆಸಿ ಸರ್ಕಾರವನ್ನ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾದ್ರು. ಈಗ ನೋಡಿದ್ರೆ ಒಬ್ಬರ ಮುಖ ಒಬ್ರು ನೋಡದೇ ಇರೋ ರೀತಿಯಲ್ಲಿ ಆಗ್ಬಿಟ್ಟಿದ್ದಾರೆ. ಮೊದಲಿಗೆ ಇವ್ರು ಹೋಗ್ತಾರೆ, ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಾರೆ. ಅದಾದ್ಮೇಲೆ ಅವ್ರು ಹೋದ್ರು ಅಂತ ಗೊತ್ತಾದ ಕೂಡಲೇ ಡಿಕೆ ಶಿವಕುಮಾರ್ ಅವ್ರು ಹೋಗ್ತಾರೆ. ಅಂದ್ರೆ ಒಬ್ಬರ ಮುಖವನ್ನ ಒಬ್ರು ನೋಡ್ಲಿಕ್ಕೆ ಆಗದೆ ಇರುವಂತಹ ಮಟ್ಟಿಗೆ ಬೇಸರ ಆಬ್ವಿಯಸ್ಲಿ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ತಮ್ಮದೇ ಆದಂತಹ ಆಸೆಗಳಿರುತ್ತೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರಿಗೂ ಕೂಡ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಇಬ್ಬರ ಜವಾಬ್ದಾರಿ ಕೂಡ ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ. ಯಾಕಂದ್ರೆ ಇಬ್ಬರನ್ನ ಕೂಡ ನಾವು ಒಬ್ರದ್ದು ಮೇಲೂ ಒಬ್ರದ್ದು ಕೆಳಗಡೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಇಬ್ರು ಕೂಡ ತಮ್ಮ ತಮ್ಮ ಪಕ್ಷದ ಜವಾಬ್ದಾರಿಗಳನ್ನ ಅಷ್ಟರ ಮಟ್ಟಿಗೆ ನಿಭಾಯಿಸಿದ್ದಾರೆ. ಸಿದ್ದರಾಮಯ್ಯನವರು ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ಮನವೊಲೈಸಲಿಕ್ಕೆ ಸಾಕಷ್ಟು ರೀತಿಯಾದಂತಹ ಸರ್ಕಸ್ಗಳಾಯ್ತು. ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಗೊಂದಲಕ್ಕೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಅಂತಿಮವಾಗಿ ದೆಹಲಿಯ ಕೈ ನಾಯಕರು ಸಿದ್ದರಾಮಯ್ಯನವರಿಗೆ ಮಣೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಕೊನೆ ಹಂತದವರೆಗೂ ಕೂಡ ಸಿದ್ದರಾಮಯ್ಯನವರು ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಸಾಕಷ್ಟು ರೀತಿಯಾದಂತಹ ಹಗ್ಗಜಗ್ಗಾಟ, ಮನವೊಲಿಕೆ ಕೆಲಸಗಳೆಲ್ಲ ಆದ ಮೇಲೆ ಒಂದು ಫೈನಲ್ ತೀರ್ಮಾನಕ್ಕೆ ಬಂದಿದ್ದಾರೆ. ಅದರಲ್ಲೂ ಕೂಡ ಕಂಡೀಷನ್ ಅಪ್ಲೈ ಅನ್ನೋ ಒಂದು ಫಾರ್ಮುಲಾವನ್ನ ಡಿಕೆ ಶಿವಕುಮಾರ್ ಅವರು ಮುಂದಿಟ್ಟು, ಹೈಕಮಾಂಡ್ ನ ಮುಂದಿಟ್ಟು ಡಿಸಿಎಂ ಆಗ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಇನ್ನು ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ಲಿಕ್ಕೆ ಒಂದು ಕಡೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಜಾಯ್ನ್ ಆಗ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಆಶಿಕ್ ಮುಲ್ಕಿ ಜಾಯ್ನ್ ಆಗ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಕೃಷ್ಣ ಜಾಯ್ನ್ ಆಗ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅವರೆಲ್ಲರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ಗೆ ನನ್ನ ಪ್ರಶ್ನೆ. ಪಟೇಲ್ರೆ, ಅಂತೂ ಇಂತೂ 2-3 ದಿನಗಳಿಂದ ನಡೀತಾ ಇದ್ದಂತಹ ದೊಡ್ಡ ಹೈಡ್ರಾಮಕ್ಕೆ ತೆರೆ ಬಿದ್ದಿದೆ. ಈಗ ದೆಹಲಿ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳು ಅಥವಾ ಕಾರ್ಯಚಟುವಟಿಕೆಗಳು ಗರಿಗೆದರ್ತಾ ಇದೆ? ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ?
ಶ್ರುತಿರಾಜ್ ಶನಿವಾರ 12:30ಕ್ಕೆ ಕಂಠೀರವ ಸ್ಟೇಡಿಯಂನಲ್ಲಿ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿದ್ದಾರೆ. ಈಗಷ್ಟೇ ಮಧ್ಯಾಹ್ನ 12:30ಕ್ಕೆ ಸಮಯ ನಿಗದಿಯಾಗಿರುವಂಥದ್ದು. ಶನಿವಾರ ಬಿಜೆಪಿಯ ವಿರೋಧ ಪಕ್ಷಗಳು ಯಾರೆಲ್ಲ ಇದ್ದಾರೆ, ವಿರೋಧಿ ಇರತಕ್ಕಂಥ ನಾಯಕರುಗಳು ಮತ್ತು ಕಾಂಗ್ರೆಸ್ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸುತ್ತಿರ್ತಕ್ಕಂಥ ರಾಜ್ಯಗಳ ಮುಖ್ಯಮಂತ್ರಿಗಳು, ಬಿಹಾರದ ನಿತೀಶ್ ಕುಮಾರ್ ಮತ್ತು ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಸೇರಿದಂತೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಹಾಗೂ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್, ಛತ್ತೀಸ್ಗಢ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಸೇರಿದಂತೆ ರಾಷ್ಟ್ರದ ಘಟಾನುಘಟಿ ನಾಯಕರುಗಳನ್ನ, ಬಿಜೆಪಿ ವಿರೋಧಿ ಪಕ್ಷದ ನಾಯಕರುಗಳನ್ನ, ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ನಾಯಕರುಗಳನ್ನ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗ್ತಿರುವಂತದ್ದು. ಇದೀಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಕರೆ ಮಾಡ್ತಿರುವಂತದ್ದು. ಇದೀಗ ಬಂದ ಮಾಹಿತಿ ಪ್ರಕಾರ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಕರೆಯನ್ನು ಮಾಡಿರುವಂತದ್ದು ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಕೂಡ ಕರೆ ಮಾಡಿ ಮಾತನಾಡಿರುವಂತದ್ದು. ಅದೇ ರೀತಿ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಮತ್ತು ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರು ಕರೆ ಮಾಡಿರುವಂತದ್ದು. ಜೊತೆಗೆ ಎನ್ಸಿಪಿ ನಾಯಕ ಆಗಿರ್ತಕ್ಕಂಥ ಶರದ್ ಪವಾರ್ ಕೂಡ ಸಿದ್ದರಾಮಯ್ಯನವರು ಈಗಾಗಲೇ ಕರೆ ಮಾಡಿ ಶನಿವಾರ ಮಧ್ಯಾಹ್ನ 12:30ಕ್ಕೆ ನಡೆದಿರತಕ್ಕಂಥ ಕಂಠೀರವ ಸ್ಟೇಡಿಯಂ ನಡೀತಿರತಕ್ಕಂಥ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಆ ಮುಖಾಂತರ ಶನಿವಾರ 12:30ಕ್ಕೆ ಕಂಠೀರವ ಸ್ಟೇಡಿಯಂನಲ್ಲಿ ಎಲ್ಲೊಂದ್ ಕಡೆ ಇದೊಂಥರ ಶಕ್ತಿ ಪ್ರದರ್ಶನ, ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನ ಅಂತಲೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಘಟಾನುಘಟಿಗಳ ನಾಯಕರುಗಳು ಮತ್ತು ಬಿಜೆಪಿ ವಿರೋಧಿ ಪಕ್ಷಗಳ ನಾಯಕರುಗಳು ಮತ್ತು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ದೇಶದ ಘಟಾನುಘಟಿ ರಾಜಕೀಯ ನಾಯಕರುಗಳಿಗೆ ಇನ್ವೈಟ್ ಮಾಡುವ ಮುಖಾಂತರ ಇಡೀ ದೇಶಾದ್ಯಂತ ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ಆ ಮುಖಾಂತರ 2024ರ ಲೋಕಸಭೆ ಚುನಾವಣೆಗೆ ಪ್ರಮಾಣ ವಚನದ ಮುಖಾಂತರ ಅಡಿಗಲ್ಲನ್ನು ಹಾಕುವ ಒಂದು ಪ್ರಯತ್ನ ಕೂಡ ಇದಾಗಿದೆ ಅಂತ ಕೂಡ ಹೇಳಲಾಗ್ತಿರುವಂತದ್ದು. ಇದು ಒಂದು ಭಾಗ. ಮತ್ತೊಂದು ಕಡೆ ಇವತ್ತು ಎಐಸಿಸಿಯಿಂದ ಮಧ್ಯಾಹ್ನ ಪತ್ರಿಕಾಗೋಷ್ಠಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಕಳೆದ 4 ದಿನಗಳು ನಡೆದಂತಹ ಹೈಡ್ರಾಮಾಗಳ ವಿಚಾರ ಮತ್ತು ಮುಖ್ಯಮಂತ್ರಿ ಹುದ್ದೆ ಪೈಪೋಟಿ ವಿಚಾರ ಎಲ್ಲದರ ಬಗ್ಗೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುದ್ದಿಗೋಷ್ಠಿಗೆ ಬಹುತೇಕ ಮಾಜಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಡಿಸಿಎಂ ಹುದ್ದೆಯನ್ನು ಅಲಂಕರಿಸಲಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಕರೆಯಲಾಗಿರುವಂತದ್ದು ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಈ ಒಂದು ಮಹತ್ವದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಇದುವರೆಗಿನ ಬೆಳವಣಿಗೆಗಳು ಮತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದಿದ್ದೀವಿ ಮತ್ತು ಒಗ್ಗಟ್ಟಿನ ಪ್ರದರ್ಶನಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಈ ಎಲ್ಲದರ ನಡುವೆ ಕೂಡ ಕೆಸಿ ವೇಣುಗೋಪಾಲ್ ರವರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೊತೆ ಕೊನೆಯ ಹಂತದ ಮಾತುಕತೆಯನ್ನು ನಡೆಸುತ್ತಿದ್ದಾರೆ. ಇದರ ನಡುವೆ ಕೂಡ ಇದೀಗ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರು ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸುವ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಶ್ರುತಿ, ಓಕೆ ಪಟೇಲ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಆಶಿಕ್, ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಇಬ್ರು ಕೂಡ ಜೋಡೆತ್ತುಗಳ ರೀತಿಯಲ್ಲಿ ಶ್ರಮಿಸಿದ್ರು, ಇಲ್ಲ ಅಂತಲ್ಲ. ಬಟ್ ಈ ಸಂದರ್ಭದಲ್ಲಿ ಇಬ್ರು ಕೂಡ ಈ ಕುರ್ಚಿಯ ಕಿತ್ತಾಟ ಯಾವಾಗ ಶುರುವಾಯ್ತೋ ಆಗ್ಲಿಂದ ಕೂಡ ಒಬ್ಬರು ಮುಖಾಮುಖಿಯಾಗಿಲ್ಲ, ಪರಸ್ಪರ ಒಬ್ಬರ ಮುಖವನ್ನು ಒಬ್ರು ನೋಡ್ಕೊಂಡಿಲ್ಲ. ಸೊ ಇವತ್ತು ಎಐಸಿಸಿ ಕಡೆಯಿಂದ ಮೀಟಿಂಗ್ ಕೂಡ ನಡೀತಾ ಇದೆ. ಆ ಮೀಟಿಂಗ್ ನಲ್ಲಿ ಏನಾದ್ರು ಇಬ್ರು ಕೂಡ ಒಟ್ಟಿಗೆ ಮುಖಾಮುಖಿ ಆಗುವಂತಹ ಸಾಧ್ಯತೆಗಳಿದೆಯಾ? ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಮಾಹಿತಿಗಳು ಲಭ್ಯ ಆಗೋದಾದ್ರೆ ಏನ್ ಸಿಗ್ತಾ ಇದೆ ಮಾಹಿತಿಗಳು? ಶ್ರುತಿ, ಖಂಡಿತ ಇದುವರೆಗೂ ಕಳೆದ 4-5 ದಿನಗಳಿಂದ ಏನು ಇಬ್ರು ಕೂಡ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಏನೋ ಜಂಗಿ ಕುಸ್ತಿಯನ್ನ ಮಾಡಿದ್ರು, ಅದಕ್ಕೆ ಸಂಪೂರ್ಣವಾಗಿ ತೆರೆ ಎಳೆಯುವಂತ ಪ್ರಯತ್ನವನ್ನ ಇವತ್ತು ಎಐಸಿಸಿ ನಾಯಕರು ಮಾಡಲಿದ್ದಾರೆ. ಇಬ್ಬರನ್ನು ಕೂಡ ಆ ಬ್ರೇಕ್ಫಾಸ್ಟ್ ನೆಪದಲ್ಲಿ ಮೀಟಿಂಗಿಗೆ ಕರೆಸಿಕೊಂಡಿರುವಂತದ್ದು ಇದೇ ಮೊದಲ ಬಾರಿಗೆ. ಅದು ಯಾವಾಗ ಮೇ 13ನೇ ತಾರೀಕಿಗೆ ಫಲಿತಾಂಶ ಹೊರಬಿತ್ತೋ ಆ ಕ್ಷಣದಿಂದ ಇಬ್ರು ಕೂಡ ಸಾಕಷ್ಟು ಒಂದೇ ಕಡೆ, ಒಂದೇ ಜಾಗದಲ್ಲಿ, ಒಂದೇ ಸಭೆಯಲ್ಲಿ ಭಾಗಿಯಾಗಿದ್ರು ಕೂಡ, ಒಂದೇ ನಾಯಕರನ್ನ ಭೇಟಿಯಾಗಿದ್ರು ಕೂಡ ಮುಖಕ್ಕೆ ಮುಖ ಕೊಟ್ಟು ಮುಖಾಮುಖಿ ಆಗುವಂತ ಯಾವುದೇ ಮನಸ್ಸನ್ನ ತೋರಿಸಿರ್ಲಿಲ್ಲ. ಆದ್ರೆ ಈಗ ಸಂಪೂರ್ಣವಾಗಿ ಸಿಎಂ ಯಾರು ಅನ್ನೋದು ಕೂಡ ಎಐಸಿಸಿ ನಿರ್ಧಾರ ಮಾಡಿದೆ. ಡಿಕೆಶಿಗೆ ಯಾವ ರೀತಿಯಾಗಿರುವಂತಹ ಜವಾಬ್ದಾರಿ ಮತ್ತೆ ಯಾವ ಹುದ್ದೆಯನ್ನು ಕೊಡಬೇಕು ಅನ್ನೋದು ಕೂಡ ಬಹುತೇಕ ಫೈನಲ್ ಆಗಿರುವಂತದ್ದು. ಈಗ ಸಂಪೂರ್ಣವಾಗಿ ಸರ್ಕಾರ ರಚನೆಯ ಕಡೆಗೆ ಎಐಸಿಸಿ ಮತ್ತೆ ರಾಜ್ಯ ನಾಯಕರು ಕೂಡ ಗಮನ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವರಿಬ್ಬರ ನಡುವೆ ಕಳೆದ 4-5 ದಿನಗಳಿಂದ ಏರ್ಪಟ್ಟಿರುವಂತಹ ಈ ಒಂದು ವೈಮನಸ್ಸೇನಿದೆ, ಈ ಒಂದು ಕಂದಕ ಏನಿದೆ, ಇದನ್ನ ಇಲ್ಲವಾಗಿಸಬೇಕಾಗಿರುವಂತಹ ಜವಾಬ್ದಾರಿ ಇದೀಗ ಎಐಸಿಸಿ ಮೇಲಿದೆ. ಯಾಕಂತ ಹೇಳಿದ್ರೆ ಮುಂದೆ ಬರುವಂತಹ 5 ವರ್ಷಗಳ ಕಾಲ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸಬೇಕು, ಯಾವುದೇ ರೀತಿಯಾಗಿರುವಂತಹ ಆರೋಪಗಳು ಜೊತೆಗೆ ಬಿಜೆಪಿಗೆ ಅಂದ್ರೆ ಪ್ರತಿಪಕ್ಷಕ್ಕೆ ಯಾವುದೇ ರೀತಿಯಾಗಿರುವಂತಹ ಆರೋಪ ಅಸ್ತ್ರಗಳು ಕೂಡ ಸಿಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಇಬ್ಬರ ಹೊಂದಾಣಿಕೆ ಮಂತ್ರ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಹೀಗಾಗಿ ಇವತ್ತು ನಡೆಯುವಂತಹ ಈ ಒಂದು ಎಐಸಿಸಿ ಹೈ ವೋಲ್ಟೇಜ್ ಮೀಟಿಂಗ್ ಏನಿದೆ, ಇದರಲ್ಲಿ ಇಬ್ಬರನ್ನು ಕೂಡ ಮುಖಾಮುಖಿ ಹಾಕಿಸಿ ಅವರಿಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಡುವಂತಹ ಸಾಧ್ಯತೆಗಳಿದಾವೆ. ಈಗಾಗಲೇ ಯಾರು ಸಿಎಂ ಆಗಬೇಕು, ಯಾರು ಡಿಸಿಎಂ ಆಗಬೇಕು, ಮತ್ತೆ ಯಾವ ರೀತಿಯಾಗಿರುವಂತಹ ಹುದ್ದೆಗಳ
ಗೊಂದಲಗಳನ್ನ ಸೃಷ್ಟಿ ಮಾಡಬೇಕು, ಜೊತೆಗೆ ಯಾವ ರೀತಿಯಾಗಿ ಖಾತೆ ಹಂಚಿಕೆ ಕೂಡ ಆಗಬೇಕು ಅನ್ನುವಂಥದ್ದು ಎಐಸಿಸಿ ಕೊನೆಯ ಘಟ್ಟದಲ್ಲಿ ಆ ಒಂದು ತೀರ್ಮಾನ ಇದೀಗ ತೆಗೆದುಕೊಳ್ತಾ ಇರುವಂತದ್ದು. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಇಬ್ರು ಪ್ರಮುಖ ನಾಯಕರನ್ನು ಕೂಡ ಕೂರಿಸಿ ಮುಖಾಮುಖಿ ಮಾಡಿಸಿ ಒಂದಿಷ್ಟು ಒಗ್ಗಟ್ಟಿನ ಅಂದ್ರೆ ಮೇ 10ನೇ ತಾರೀಕಿನವರೆಗೂ ಯಾವ ರೀತಿಯಾಗಿರುವಂತಹ ಒಗ್ಗಟ್ಟನ್ನ ಇಬ್ರು ನಾಯಕರು ಆ ರಾಜ್ಯದ ಜನರಿಗೆ ತೋರ್ಪಡಿಸಿದ್ರು. ಮುಂದಿನ 5 ವರ್ಷಗಳ ಕಾಲ ಅದೇ ರೀತಿಯಾಗಿರುವಂತಹ ಒಗ್ಗಟ್ಟನ್ನ ಇಬ್ರು ಕೂಡ ತೋರ್ಬೇಕು ಅನ್ನೋದು ಎಐಸಿಸಿ ನಿರ್ಧಾರ. ಆದ್ರೆ ಇಬ್ಬರು ಕೂಡ ಕಳೆದ 5 ದಿನಗಳಲ್ಲಿ ಸಿಎಂ ಹುದ್ದೆಗೋಸ್ಕರ ಯಾವ ರೀತಿಯಾಗಿರುವಂತಹ ಲಾಬಿಯನ್ನು ನಡೆಸಿದ್ದಾರೆ. ಇಬ್ರು ಕೂಡ ಮುಖಾಮುಖಿ ಆಗೋದಕ್ಕೆ ಒಪ್ಕೊಂಡೇ ಇರಲಿಲ್ಲ. ಒಂದೇ ಕಡೆ ಒಂದೇ ನಾಯಕರನ್ನ ಭೇಟಿ ಮಾಡೋದಕ್ಕೆ ಸಾಕಷ್ಟು ಬಾರಿ ಬಂದಿದ್ರು ಕೂಡ ಆದ್ರೆ ಕೆಲವೊಂದಿಷ್ಟು ಅಂದ್ರೆ 10 ನಿಮಿಷ 15 ನಿಮಿಷ ಡಿಫರೆನ್ಸ್ ನಲ್ಲಿ ಇಬ್ರು ಕೂಡ ಬಂದು ಹೋಗ್ತಾ ಇದ್ರು. ಎಲ್ಲವನ್ನೂ ಕೂಡ ಇಲ್ಲವಾಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಆ ಸಭೆ ಬಹಳಷ್ಟು ಮಹತ್ವವನ್ನು ಪಡೆದಿರುವಂತದ್ದು. ಮತ್ತೊಂದು ಕಡೆಯಿಂದ ಸಚಿವ ಸಂಪುಟ ಯಾವ ರೀತಿ ಇರಬೇಕು, ಯಾರಿಗೆಲ್ಲ ಇದರಲ್ಲಿ ಅವಕಾಶಗಳನ್ನ ಮಾಡಿಕೊಡಬೇಕು ಅನ್ನುವಂಥದ್ದು ಕೂಡ ಇವತ್ತಿನ ಸಭೆಯಲ್ಲಿ ಮಹತ್ವವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಜೊತೆಗೆ ಎಐಸಿಸಿ ಈಗಾಗಲೇ ಕೆಲವೇ ಹೊತ್ತಿನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಯಾರು ಸಿಎಂ ಯಾರು ಡಿಸಿಎಂ ಮತ್ತೆ ಇವರಿಬ್ಬರ ಜವಾಬ್ದಾರಿ ಏನು ಅನ್ನೋದು ಕೂಡ ಒಂದು ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಅದಾದ ಬಳಿಕ ಸಂಜೆ ಬೆಂಗಳೂರಿನಲ್ಲಿ ಒಂದು ಮಹತ್ವವಾಗಿರುವಂತಹ ಸಿಎಲ್ಪಿ ಸಭೆ ಇದೆ. ಎಲ್ಲಾ ದೃಷ್ಟಿಕೋನದಲ್ಲಿ ಇಬ್ರು ನಾಯಕರನ್ನ ಒಟ್ಟೊಟ್ಟಾಗಿ ಮುಂದೆ ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ನ 5 ವರ್ಷಗಳ ಕಾಲ ಸುಭದ್ರ ಒಂದು ಅಧಿಕಾರವನ್ನು ನಡೆಸೋದಕ್ಕೆ ಒಂದು ಅಡಿಪಾಯ ಹಾಕೋದಕ್ಕೆ ಈ ಒಂದು ಮೀಟಿಂಗ್ ಬಹಳ ಮಹತ್ವವನ್ನ ಪಡೆದಿರುವಂತದ್ದು. ಶ್ರುತಿ ಜೊತೆಗೆ ಅಚ್ಯುತ್ ತಾವು ಹೇಳ್ತಾ ಇದ್ರಿ ಈಗ ಉಪಚಾರದ ನೆಪದಲ್ಲಿ ಅವರಿಬ್ಬರನ್ನ ಕೂಡ ಕರೆಸಿ ಮಾತುಕತೆಯನ್ನ ಆಡಬೇಕು ಮೀಟಿಂಗ್ ಮುಂಚೆ ಅಂತ ಹೇಳಿ. ಈಗ ಉಪಹಾರಕ್ಕೆ ಇಬ್ರು ಕೂಡ ಬರ್ತಿದ್ದಾರಾ ಅಥವಾ ಬಂದಿದ್ದಾರಾ? ಸೊ ಅವ್ರ ಆ ವಿಚಾರದಲ್ಲಿ ಸಂಬಂಧಪಟ್ಟ ಹಾಗೆ ಏನಾದ್ರೂ ಮಾಹಿತಿಗಳಿದೆಯಾ? ಶ್ರುತಿ, ಇಬ್ರಿಗೂ ಕೂಡ 9 ರಿಂದ 9:30 ಅವಧಿಯಲ್ಲಿ ಬಂದು ಹೋಗೋದಕ್ಕೆ ಕೇಳಿರೋದು. ಇಬ್ರಿಗೂ ಕೂಡ ಅಂದ್ರೆ ಒಂದೇ ಟೈಮ್ ನೀಡಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲೊಂದು ಲಾಜಿಕಲ್ ಎಂಡ್ ಕಾಣಿಸಬೇಕು ಅನ್ನುವಂತ ಒಂದು ಮನಸ್ಸು ಎಐಸಿಸಿ ಕೂಡ ಇದೆ. ಹೀಗಾಗಿ ಇಬ್ರು ಕೂಡ ಅಂದ್ರೆ ಈಗಾಗಲೇ ಕಳೆದ 5 ದಿನಗಳ ಇಬ್ಬರ ವರಸೆಯನ್ನು ಕೂಡ ನೋಡೋದಾದ್ರೆ ಒಬ್ರು ಒಂದು ಟೈಮ್ ಬಂದು ಹೋಗ್ತಾ ಇದ್ರು. ಆದ್ರೆ ಇಬ್ರಿಗೂ ಇವತ್ತಿಗೆ ಈ ಒಂದು ಬ್ರೇಕ್ಫಾಸ್ಟ್ ಗೆ 9 ರಿಂದ 9:30 ಬನ್ನಿ ಅಂತ ಏನು ಸಮಯ ಕೊಟ್ಟಿದೆ, ಈ ಸಮಯದಲ್ಲೇ ಮತ್ತೆ ಏರ್ಪೇರಾಗುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಯಾವಾಗ ಯಾರು ಬರ್ತಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಇಲ್ಲ. ಒಟ್ಟಾರೆ ನೀವು ಇಬ್ರು ಕೂಡ ಬರಬೇಕು ಅನ್ನುವಂತ ಒಂದು ಮೆಸೇಜ್ ಅನ್ನ ಇಬ್ರು ನಾಯಕರಿಗೆ ಎಐಸಿಸಿ ಕಡೆಯಿಂದ ಹೋಗಿರುವಂತದ್ದು. ಶ್ರುತಿ, ಓಕೆ ಅಶೋಕ್ ಮುರ್ಕಿ ಲೈನಲ್ಲೇ ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಸೊ ಈಗ ಸದ್ಯದ ಮಟ್ಟಿಗೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಒಂದು ಕಡೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಇವಾಗ ಅಧಿಕಾರದ ಪಟ್ಟವನ್ನ ನಾಳೆ 20ನೇ ತಾರೀಕು ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡ್ತಾರೆ. ಸೊ 50-50 ಸೂತ್ರವನ್ನ ಅನುಸರಿಸಿದ್ದಾರೆ. 2.5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು, ಇನ್ನುಳಿದಂತಹ 2.5 ವರ್ಷಗಳ ಕಾಲ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಸಂಪೂರ್ಣವಾಗಿ 5 ವರ್ಷಗಳ ಅಧಿಕಾರಾವಧಿಯನ್ನ ನಡೆಸಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಕೂಡ ಸಾಕಷ್ಟು ಹರಸಾಹಸಗಳನ್ನ ಪಟ್ಕೊಂಡಿದೆ. ಬಟ್ ಈಗ ಇಬ್ರು ಕೂಡ ಮುಖಾಮುಖಿ ಆಗ್ತಾ ಇಲ್ಲ. ಮತ್ತೊಂದು ಕಡೆಗೆ ಅವರಿಬ್ಬರನ್ನ ಕೂಡ ಒಟ್ಟಿಗೆ ಕರೆಸಿ ಮಾತನಾಡಿಸುವಂತಹ ಕೆಲಸ ಕೂಡ ಎಐಸಿಸಿಯ ಹೊಣೆಗಾರಿಕೆಯಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಇಬ್ಬರಿಗೂ ಕೂಡ ಉಪಹಾರಕ್ಕೆ ಅಂತ ಹೇಳಿ ಇನ್ವೈಟ್ ಮಾಡಿದ್ದಾರೆ. ಬಟ್ ಇಬ್ರು ಕೂಡ ಇದುವರೆಗೂ ಬಂದಿಲ್ಲ, ನೋಡಬೇಕು. ಸೊ ಅಟ್ಲೀಸ್ಟ್ ಉಪಚಾರದ ನೆಪದಲ್ಲಾದ್ರೂ ಇಬ್ರು ಕೂಡ ಮುಖಾಮುಖಿಯಾಗಿ ಪರಸ್ಪರ ಮೊದಲಿನ ರೀತಿಯಲ್ಲಿ ಸೊ ಮಾತುಕತೆಯನ್ನು ನಡೆಸ್ತಾರಾ, ಏನ್ ಕಥೆ ಅಂತ ಕಾದ್ ನೋಡ್ಬೇಕು. ಇನ್ನು ಸಿಎಂ ಆಯ್ಕೆ ಬಗ್ಗೆ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ಸೊ ನ್ಯೂಸ್ 18ಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಸಿಎಂ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನ ಅಂದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಜೊತೆಗೆ ಹಂಚಿಕೊಂಡಿದ್ದಾರೆ. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಕೆಸಿ ವೇಣುಗೋಪಾಲ್ ಅವರು. ಸೊ ರಾತ್ರಿ ಎಲ್ಲ ಸುದೀರ್ಘವಾಗಿ ಸಭೆಗಳಾಯಿತು, ಸುದ್ದಿಗೋಷ್ಠಿಯನ್ನ ನಡೆಸೋದ್ರ ಬಗ್ಗೆ ಅವರು ಕಂಪ್ಲೀಟ್ ಆಗಿ ಒಂದು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ರಾತ್ರಿ ಎಲ್ಲ ಕೂಡ ಹೈಡ್ರಾಮಾಗಳು, ಸೊ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗಳಾಯಿತು. ಸೊ ಈಗ ಫೈನಲ್ ಆಗಿ ಸಿಎಂ ಡಿಸಿಎಂ ಆಯ್ಕೆ ಮಾಡಿದ್ದೇವೆ. ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿಬಿಟ್ಟು ಎಲ್ಲಾ ವಿಚಾರಗಳನ್ನ ಕೂಡ ನಾವು ಹೇಳ್ತೀವಿ, ಯಾವುದೇ ಗೊಂದಲ ಇಲ್ಲ, ಎಲ್ಲ ಕೂಡ ಬಗೆಹರಿದಿದೆ. ಸೊ ಈ ವಿಚಾರವನ್ನ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರೋದು. ಯಾರು ಯಾವ ಕಂಡೀಷನ್ಗಳನ್ನ ಕೂಡ ಹಾಕಿಲ್ಲ ಈ ಸಂದರ್ಭದಲ್ಲಿ, ಯಾರಿಗೆ ಯಾವುದೇ ರೀತಿಯಾದಂತಹ ಅಸಮಾಧಾನ ಕೂಡ ಇಲ್ಲ. ಇವತ್ತು ಸಂಜೆ ಬೆಂಗಳೂರಿನಲ್ಲಿ ಸಿಎಲ್ಪಿಯ ಸಭೆ ಕೂಡ ಇದೆ ಅಂತ ಹೇಳಿ ಸೊ ಈ ವಿಚಾರಗಳನ್ನ ಸಂಪೂರ್ಣವಾಗಿ ಹೇಳಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಅವರು. ಸೊ ನೋಡಬೇಕು ಯಾವ್ಯಾವ ರೀತಿಯಾಗಿ ಆಗತ್ತೆ ಅಂತ ಹೇಳಿ. ಏನು ವೇಣುಗೋಪಾಲ್ ಅವರನ್ನ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಅವರು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಹಾಗಾದ್ರೆ ಬರೀ ನೋಡೋಣ. ಆಯ್ಕೆ ಇದೀಗ ಬಹುತೇಕ ಫೈನಲ್ ಹಂತಕ್ಕೆ ತಲುಪಿರುವಂತದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕೆಸಿ ವೇಣುಗೋಪಾಲ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಲ್ಲ ಕಾರ್ಯಗಳು we will doing a press conference and we will inform you in detail. We will inform you. Sir, we called a CLP meeting in the evening. There also you will get a clear picture. DKC has put any condition? I don't want to say all these things. You
please wait for the press conference. At what time, sir? We will let you know. Okay. Thank you. Sir, swearing date. Propose. That also party will decide. Siddaramaiah is the CM, sir. That everything I told you. Don't expect from anything from me. But Yesterday we discussed together, and very smoothly we came into a conclusion. The details will be told. But AICC is very clear about who is next Chief Minister of Karnataka. Wait. Why you are worrying? Okay, brother. ಇದಿಷ್ಟು ಕೆ.ಸಿ. ವೇಣುಗೋಪಾಲ್ ಅವರ ಮಾತು. ಈಗಾಗಲೇ ಎಐಸಿ ಇಬ್ಬರ ನಡುವೆ ಕೂಡ ಸಭೆಯನ್ನ ಮಾಡಿ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ಇವತ್ತು ಮಹತ್ವವಾಗಿರುವಂತಹ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನ ಕೆ.ಸಿ. ವೇಣುಗೋಪಾಲ್ ಅವರು ಕೊಟ್ಟಿರುವಂತದ್ದು. ನವದೆಹಲಿಯಿಂದ ಕ್ಯಾಮರಾ ಪರ್ಸನ್ ಬಿನು ಜೊತೆ ಆಶಿಕ್ ಮುಲ್ಕಿ. ವೇಣುಗೋಪಾಲ್ ಅವರು ನ್ಯೂಸ್ 18 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಸೊ ನಾವು ಪ್ರೆಸ್ ಮೀಟ್ ನಲ್ಲಿ ಎಲ್ಲ ಕೂಡ ಹೇಳ್ತೀವಿ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಏನೆಲ್ಲ ಆಯ್ತು, ಮುಂದೆ ಏನಾಗುತ್ತೆ ಅನ್ನೋ ಕಂಪ್ಲೀಟ್ ವಿಚಾರಗಳನ್ನ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಸಾಕಷ್ಟು ಹರಸಾಹಸಗಳು, ಹೈಡ್ರಾಮಾಗಳ ನಡುವೆ ಎರಡನೇ ಬಾರಿಗೆ ಸಿಎಂ ಪಟ್ಟವನ್ನ ಅಲಂಕರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಈಗಾಗಲೇ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಮನವೊಲಿಸುವಂತಹ ಕೆಲಸ ಕೂಡ ಯಶಸ್ವಿಯಾಗಿದೆ ಹೈಕಮಾಂಡ್ನ ಕಡೆಯಿಂದ. ಎರಡನೇ ಬಾರಿಯಲ್ಲಿ ಸಿಎಂ ಪಟ್ಟವನ್ನ ಸಿದ್ದರಾಮಯ್ಯನವರು ಅಲಂಕಾರ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಮನೆ ಮುಂದೆ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಯಾವಾಗ ಕಾಂಗ್ರೆಸ್ ಅಭೂತಪೂರ್ವ ಗೆಲುವನ್ನ ಸಾಧಿಸಿತು ಆ ಸಂದರ್ಭದಿಂದಲೇ ಸಿದ್ದರಾಮಯ್ಯನವರ ಮನೆ ಮುಂದೆ ಅವರಿಗೆ ಶುಭ ಕೋರಿ ಮುಂದಿನ ನೂತನ ಸಿಎಂ ಅಂತ ಹೇಳಿ ಸೊ ಈಗಾಗಲೇ ಫ್ಲೆಕ್ಸ್ಗಳು, ಬ್ಯಾನರ್ಗಳು, ಬಂಟಿಂಗ್ಸ್ ಗಳೆಲ್ಲ ಕೂಡ ರಾರಾಜಿಸ್ತಾ ಇತ್ತು. ಈಗ ನಿನ್ನೆ ಮಿಡ್ ನೈಟ್ ನಲ್ಲಿ ಆದಂತಹ ಈ ಒಂದು ತೆರೆ ಎಳೆಯುವಂತಹ ಕೆಲಸ ಆಯ್ತಲ್ಲ ಫೈನಲಿ. ಸೊ ಆ ಸಂದರ್ಭದಲ್ಲಿ ಮತ್ತಷ್ಟು ಸಿದ್ದರಾಮಯ್ಯನವರ ಅಭಿಮಾನಿಗಳಲ್ಲಿ ಖುಷಿ ಮನೆ ಮಾಡಿದೆ. ಸಿದ್ದರಾಮಯ್ಯನವರಿಗೆ ಶುಭ ಕೋರಿ ಬ್ಯಾನರ್ಸ್, ಕಟೌಟ್ಸ್ ಗಳೆಲ್ಲ ಕೂಡ ಅವರ ಮನೆಯ ಮುಂಭಾಗದಲ್ಲಿ ರಾರಾಜಿಸ್ತಾ ಇದೆ. ಸಿದ್ದು ಸಿಎಂ ಆಗ್ಲಿ ಸೊ ಘೋಷಣೆ ಹಿನ್ನೆಲೆಯಲ್ಲಿ ಮನೆ ಬಳಿ ಸಾಕಷ್ಟು ಅಭಿಮಾನಿಗಳು ಕೂಡ ಸೇರುವಂತಹ ಸಾಧ್ಯತೆಗಳಿದೆ. ಕಳೆದ 3-4 ದಿನಗಳಿಂದಲೂ ಕೂಡ ಸರತಿ ಸಾಲಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬರ್ತಿದ್ದಾರೆ. ನಿನ್ನೆ ಕೂಡ ಸಿದ್ದರಾಮಯ್ಯನವರ ಕಟೌಟ್ಗಳಿಗೆ, ಬ್ಯಾನರ್ಗಳಿಗೆ ಕ್ಷೀರಾಭಿಷೇಕವನ್ನ ಕೂಡ ಮಾಡಿ ಖುಷಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಸಿದ್ದರಾಮಯ್ಯನವರು ಸೊ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತೋ ಆವಾಗ್ಲಿಂದಲೂ ಕೂಡ ಸಿದ್ದರಾಮಯ್ಯನವರ ಕಾರ್ಯಕರ್ತರು, ಅಭಿಮಾನಿಗಳು ಫ್ಲೆಕ್ಸ್ ಗಳನ್ನ, ಬ್ಯಾನರ್ಸ್ ಗಳನ್ನ ಕಟ್ಕೊಂಡು ಸಿಎಂ ಅವರು ಹಾಗೆ ಆಗ್ತಾರೆ ಸಿದ್ದರಾಮಯ್ಯನವರು ಅಂತ ಹೇಳಿ ವಿಶಸ್ ಗಳನ್ನ ತಿಳಿಸಿ ಖುಷಿ ಪಡ್ತಾ ಇದ್ರು. ಈಗ ಫೈನಲಿ ಅನೌನ್ಸ್ ಆಗಿದೆ. ಸೊ ಈಗ ಆ ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗದಲ್ಲಿ ಅಭಿಮಾನಿಗಳು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಅವರ ಖುಷಿ ಯಾವ ರೀತಿ ಇದೆ? ಖಂಡಿತವಾಗ್ಲೂ ಶ್ರುತಿ, ಕಳೆದ 3-4 ದಿನಗಳಿಂದ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಬಲಿಗರು ಬರ್ತಾ ಇದ್ರು. ಇವತ್ತು ಅಧಿಕೃತವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅನ್ನೋ ಒಂದು ನಿರ್ಧಾರ ಪ್ರಕಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇದೀಗ ಅವರ ಮನೆ ಏನಿದೆ ಆ ಒಂದು ಮನೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳ ದಂಡೆ ನೆರೆದಿರುವಂತದ್ದು. ನೀವು ಹೇಳ್ತಾ ಇದ್ರಿ ಆವಾಗಲೇ ಕಳೆದ 4-5 ದಿನಗಳಿಂದನೂ ಕೂಡ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ 3-4 ದಿನಗಳಿಂದನೂ ಕೂಡ ಸಿದ್ದರಾಮಯ್ಯ ಮನೆಗೆ ಬರ್ತಾ ಇದ್ರು. ಆದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಇನ್ನೂ ತೀರ್ಮಾನವನ್ನ ಮಾಡಿಲ್ಲ. ಆಗ್ಲೇ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರು. ಈಗ ಮುಖ್ಯವಾಗಿ ಅಧಿಕೃತವಾಗಿ ಆಗ್ತಿರುವಂತಹ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಅವರ ಮನೆ ಏನಿದೆ ಮನೆಯಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಜನರು ಬಂದಿರುವಂತದ್ದು, ಅಭಿಮಾನಿಗಳು ಬಂದಿರುವಂತದ್ದು. ಸ್ಥಿತಿನ ಅವ್ರನ್ನ ಮಾತಾಡ್ತೀನಿ, ಸಿದ್ದರಾಮಯ್ಯ ಬಗ್ಗೆ ಏನ್ ಹೇಳ್ತಾರೆ ಅಂತ. ಎಲ್ಲಿಂದ ಬಂದಿದ್ದೀರಾ ಸರ್? ಮೇಡಮ್, ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಾವೆಲ್ಲರೂ ಬಂದಿದ್ದೀವಿ ಸರ್. ನಾವು ಬಂದು ಈಗಾಗಲೇ 3-4 ದಿನ ಆಯ್ತು ಸರ್. 3-4 ದಿನದಿಂದ ನಮ್ಗೆ ಒಂದೇ ಆಸೆ ಸರ್, ಕರ್ನಾಟಕಕ್ಕೆ ಮತ್ತೊಂದು ಸಲ ಸಿದ್ದರಾಮಯ್ಯ ಸಾಹೇಬ್ರ ಆಗ್ಬೇಕಾಗ್ತಾರ, ಹಾಗೆ ಆಗ್ತಾರೆ ಅಂತಾನೆ ನಾವು ಬಂದೀವಿ ಸರ್. ಹಾಗಾಗಿ ಸರ್ ಸಿದ್ದರಾಮಯ್ಯ ಸಾಹೇಬ್ರು ಖಂಡಿತ ಮುಖ್ಯಮಂತ್ರಿ ಆಗಿದ್ದಕ್ಕೆ ನಮ್ಗೆಲ್ಲರಿಗೂ ತುಂಬಾ ಖುಷಿ ಆಗಿದೆ ಸರ್. ಈ ಜನರಿಗೆ, ಈ ಕರ್ನಾಟಕ ಜನತೆಗೆ ಒಳಿತಿಗಾಗಿ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲಾ ಯೋಜನೆಗಳನ್ನು ಕೊಟ್ಟು ಬಡವರಿಗಾಗಿ ನ್ಯಾಯ ದೊರಕಿಸಿ ಕೊಡ್ತಾರಂತ ನಮ್ಗೆಲ್ಲರಿಗೂ ಭರವಸೆ ಇದೆ ಸರ್. ಸರ್, ಸಿದ್ದರಾಮಯ್ಯನಿಂದ ಏನ್ ನಿರೀಕ್ಷೆ ಮಾಡ್ತೀರಿ? 2ನೇ ಸಾರಿ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಅವ್ರಗ ನಾವು ಅಭಿವೃದ್ಧಿ ಮಾಡಕ್ ಬಂದಿವಿ ಸರ್. ಅವ್ರು ಜಯವಾಗಲ್ಲ ನಾವು ಹೇಳ್ತೀವಿ ಅಷ್ಟೇ, ಏನಿಲ್ಲ ಸರ್. ಯಾವ ಯೋಜನೆಗಳು ಬೇಕು ಅಂತೀರಿ? ಇವಾಗ ಒಂದಷ್ಟು ಯೋಜನೆಗಳು ಮಾಡಿದ್ರಲ್ಲ, ಏನನ್ಸುತ್ತೆ? ಈಗ ಸದ್ಯ 200 ಯೂನಿಟ್ ಕರೆಂಟ್ ಫ್ರೀ ಅಂತೇಳಿ ನಮ್ಗೆ ಘೋಷಣೆ ಆಗಿದೆ ಫಸ್ಟ್. ಆಮೇಲೆ ಗ್ಯಾಸ್ನ ವ್ಯವಸ್ಥೆ, ಆಮೇಲೆ ಅಕ್ಕಿಂದು 10 kg ಅಕ್ಕಿಂದು ಜನಗಳಿಗೆ ಅದೇ ಮುಖ್ಯವಾಗಿದ್ದು. ಈಗ ಜನಪರ ಇದ್ದದ್ದು ಸಿದ್ದರಾಮಯ್ಯ ಅಂತೇಳಿ ಎಲ್ಲರೂ ಅಭಿಪ್ರಾಯ ಪಟ್ಟಿದ್ದಾರೆ. ಈ ಹಿಂದೆ 5 ವರ್ಷ ಮಾಡಿದಾರೆ ಅವ್ರು ಸರ್. ಇದೇ 2ನೇ ಬಾರಿ ಮತ್ತೆ ಆಗ್ಬೇಕಂತೇಳಿ ನಾವೆಲ್ಲರಿಗೂ ಖುಷಿ ಪಡಿಸ್ತೀವಿ.
ಸರ್ 2.5 ವರ್ಷ ಈಗ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗಿದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಸರ್ ನಾವು ಮುಂದೆ ಮಾಜಿ ಮೆಂಬರ್ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದು ಸರ್. ಆ ಸಾಲ ಎಷ್ಟು ಹೌಸಿಂಗ್ ಬಂದಿದೆ ಸರ್, ಅಷ್ಟು ಇವಾಗ ಯಾಕೆ ಬರ್ತಾ ಇದೆ ಸರ್? ಅದಕ್ಕೆ 5 ವರ್ಷದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಅಷ್ಟು ರೂಮ್ಗಳನ್ನ ಕೊಟ್ಟು ಸರ್ ಬಡವ್ರಿಗೆ ಸರ್. ಅದೇ ಮನೆಗಳು ಮತ್ತೆ ಇವಾಗ ಕೊಡ್ತಾರಂತ ನಮ್ಗೆ ಆಸೆ ಸರ್. ಅಷ್ಟು ಸಲುವಾಗಿ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರೆ ಆಗ್ಬೇಕು ಸರ್ ನಾವು ಅಷ್ಟೇ. ಓಕೆ ಸರ್, ತಾವೇನ್ ಹೇಳ್ತೀರಿ ಸರ್? ತಾವೇನ್ ಹೇಳಿ ಅವರು ಸಿದ್ದರಾಮಯ್ಯ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವರು 2 ವರ್ಷ 2 ವರ್ಷ ಮಾಡ್ಬೇಕು ಸರ್. ಅದರಲ್ಲಿ ಡೆಪ್ಟಿ ಸಿಎಂ ಇದೆಲ್ಲ ಒಂದು 5 ಜನಕ್ಕೆ ಮಾಡಿದ್ರು ಅನುಕೂಲ ಇತ್ತು, ಎಲ್ಲಾ ಜಾತಿಯವರಿಗೆ ಒಂದು ನ್ಯಾಯ ಸಿಗ್ತಿತ್ತು. ಅದರಿಂದ ನಮ್ಮ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಮಾಡಬೇಕು. ಇನ್ನೂ ಹಲವಾರು ಕೆಲವು ಜಾತಿಗಳಲ್ಲ, ಅವ್ರಿಗೆ ಮಾಡಿದ್ರೆ ಬಹಳ ಒಳ್ಳೆ ಉತ್ತಮ ರೀತಿಯಲ್ಲಿ ಇದಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ 100% ಸಿಎಂ ಆಗೇ ಆಗ್ತಾರೆ. ಎಲ್ಲರೂ ತಾಳ್ಮೆಯಿಂದ ಇರಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಶ್ರುತಿ, ಇದಿಷ್ಟು ಅಭಿಮಾನಿಗಳ ಮಾತು. ಒಂದ್ ಕಡೆಗೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿ ಆಗಬೇಕು. ಈ ಮುಖಾಂತರವಾಗಿ ಜನಪರ ಯೋಜನೆಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಮನೆ ಮುಂಭಾಗದಲ್ಲಿ ನೋಡಬಹುದು ಶ್ರುತಿ, ಮುಖ್ಯಮಂತ್ರಿಗಳ ಮನೆ ಮುಂದೆ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ, ಅದೇ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಏನು ಶನಿವಾರ ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ಮುಂಚಿತವಾಗಿಯೇ ಜನರು ಬಂದಂತ ಸಂದರ್ಭದಲ್ಲಿ ಒಂದು ರೀತಿ ಬ್ಯಾರಿಕೇಡ್ಗಳನ್ನ ಹಾಕೋದ್ರ ಮುಖಾಂತರವಾಗಿ ಯಾರು ಕೂಡ ಅಂದ್ರೆ ಮುಖ್ಯಮಂತ್ರಿಗಳ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಚೆಕಿಂಗ್ ಮಾಡೋದ್ರ ಮುಖಾಂತರವಾಗಿ ಬಿಡುವಂತ ಒಂದು ಕೆಲಸಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಫ್ಲೆಕ್ಸ್ ಗಳನ್ನು ಕೂಡ ಹಾಕಲಾಗಿದೆ. ಅಂದ್ರೆ ಸಿದ್ದರಾಮಯ್ಯ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಒಂದು ಫ್ಲೆಕ್ಸ್ ಗಳನ್ನು ಹಾಕೋದ್ರ ಮುಖಾಂತರವಾಗಿ ಸ್ವಾಗತ ಕೋರುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನೂ ಒಂದಷ್ಟು ಜನ ಬರುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಯಾವ ರೀತಿಯಾಗಿ ಭದ್ರತೆ ಅಂದ್ರೆ ಸಿದ್ದರಾಮಯ್ಯ ಮನೆ ಸುತ್ತಮುತ್ತಲೂ ಕೂಡ ಸಾಕಷ್ಟು ಭದ್ರತೆಯನ್ನ ಪೊಲೀಸರು ಕಲ್ಪಿಸಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಬಂದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸ್ವಾಗತ ಮಾಡುವ ನಿಟ್ಟಿನಲ್ಲೂ ಕೂಡ ಕಾರ್ಯಕರ್ತರು ಮತ್ತೆ ಬೆಂಬಲಿಗರು ಸಜ್ಜಾಗಿರುವಂತದ್ದು. ಈ ಮುಖಾಂತರವಾಗಿ ಸಿದ್ದರಾಮಯ್ಯ ಮನೆ ಏನಿದೆ, ಕುಮಾರಕೃಪಾ ರಸ್ತೆಯಲ್ಲಿರತಕ್ಕಂಥ ಸಿದ್ದರಾಮಯ್ಯ ಮನೆ ಒಂದು ರೀತಿ ಹಬ್ಬದ ವಾತಾವರಣದಲ್ಲಿ ಇರುವಂತದ್ದು. ಶ್ರುತಿ, ಓಕೆ ಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇನ್ನು ಶನಿವಾರ ಮಧ್ಯಾಹ್ನ 12:30ಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಕಂಠೀರವ ಕ್ರೀಡಾಂಗಣದಲ್ಲಿ ಪದಗ್ರಹಣಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ನಿನ್ನೆಯಿಂದಲೇ ಶುರುವಾಗಿತ್ತು, ಅದಕ್ಕೆ ಮಧ್ಯ ಬ್ರೇಕ್ ಕೂಡ ಬಿದ್ದಿತ್ತು. ಈಗ ಫೈನಲಿ ಕನ್ಫರ್ಮ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕಂಠೀರವ ಕ್ರೀಡಾಂಗಣದಲ್ಲಿ ಪದಗ್ರಹಣಕ್ಕೆ ಬೇಕಾಗಿರುವಂತಹ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಅವತ್ತು ಸಿದ್ದು ಜೊತೆ ಡಿಕೆಶಿ ಅವರು ಕೂಡ ಪ್ರಮಾಣ ವಚನವನ್ನ ಉಪಮುಖ್ಯಮಂತ್ರಿಯಾಗಿ ಸ್ವೀಕಾರವನ್ನ ಮಾಡ್ತಾರೆ. ಸಿದ್ದರಾಮಯ್ಯನವರು ಹಾಗೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸುಮಾರು 20 ಮಂದಿ ಸಚಿವರಾಗಿ ಪದಗ್ರಹಣವನ್ನ ಶನಿವಾರ ಮಾಡ್ತಾರೆ. ಕಾರ್ಯಕ್ರಮದ ವೇದಿಕೆ ನಿರ್ಮಾಣದ ಕೆಲಸವನ್ನ ಈಗಾಗಲೇ ಸಂಬಂಧಪಟ್ಟಂತಹ ಸಿಬ್ಬಂದಿ ಈಗಾಗಲೇ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಕ್ರೀಡಾಂಗಣದಲ್ಲಿ ಫ್ಲೆಕ್ಸ್ಗಳು, ಬಂಟಿಂಗ್ಸ್ ಗಳನ್ನ ಈಗಾಗಲೇ ಅಳವಡಿಕೆ ಮಾಡುವಂತಹ ಕಾರ್ಯಗಳು ಕೂಡ ನಡೀತಾ ಇದೆ. ಮೇ 20ನೇ ತಾರೀಕು ಟೈಮ್ ಕೂಡ ನಿಗದಿಯಾಗದೆ, ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಮಧ್ಯಾಹ್ನ 12:00ವರೆಗೆ ಶನಿವಾರ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಒಂದು ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಬೇಕಾಗಿರುವಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ 2ನೇ ಅವಧಿಗೆ. ಈಗ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯವನ್ನ ಆಡಳಿತವನ್ನ ಸುಭಿಕ್ಷವಾಗಿ ನಡೆಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರೇ ಮೊದಲ ಪ್ರಾಶಸ್ತ್ಯದಲ್ಲಿ ಅಧಿಕಾರವನ್ನ ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ 50-50 ಫಾರ್ಮುಲಾವನ್ನ ಇಲ್ಲಿ ಅಪ್ಲೈ ಮಾಡಲಾಗಿದೆ. 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು, ಇನ್ನುಳಿದಂತಹ 2.5 ವರ್ಷಗಳ ಕಾಲ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ 5 ವರ್ಷಗಳ ಕಾಲ ನಿಭಾಯಿಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸಾಕಷ್ಟು ಕಂಡೀಷನ್ಗಳನ್ನ ಹಾಕೋದ್ರ ಮುಖಾಂತರ ಈ ಎಲ್ಲ ಬೆಳವಣಿಗೆಗಳು ಕೂಡ ನಡೆದಿದೆ. ಆ ಹಿನ್ನೆಲೆಯಲ್ಲಿ ಪದಗ್ರಹಣ ಸಮಾರಂಭಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಇನ್ನು ಕಂಠೀರವ ಕ್ರೀಡಾಂಗಣದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಗಂಗಾಧರ್, ನಿನ್ನೆಯಿಂದಲೇ ಕೂಡ ಕಂಠೀರವ ಸ್ಟೇಡಿಯಂನಲ್ಲಿ ಸಿದ್ಧತೆಗಳಾಗ್ತಾ ಇತ್ತು, ಬಟ್ ಅದಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿತ್ತು. ಈಗ ಫೈನಲ್ ಆಗಿ ಒಂದು ವಿಚಾರಗಳು ನಡೀತಾ ಇರೋದ್ರಿಂದ ಯಾವ ರೀತಿಯಾಗಿ ಈಗಾಗಲೇ ಸ್ಟೇಜ್ ವಿಚಾರದಲ್ಲಾಗಿರ್ಲಿ ಅಥವಾ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ವಿಚಾರದಲ್ಲಾಗಿರ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳಾಗ್ತಾ ಇದೆ? ಎಸ್ ಶ್ರುತಿ, ಬಹುತೇಕವಾಗಿ ಈಗ ಸಿಎಂ ಆಗಿ ಸಿದ್ದರಾಮಯ್ಯ ಆಯ್ಕೆ ಹಿನ್ನೆಲೆಯಲ್ಲಿ ಜೊತೆಗೆ ಈಗ ಬಹುತೇಕವಾಗಿ ಅಧಿಕಾರಿಗಳೆಲ್ಲ ಕೂಡ ಬಂದು ಇಲ್ಲೆಲ್ಲ ಒಂದು ಸಿದ್ಧತಾ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಅದಲ್ಲದೆ ಕಾಂಗ್ರೆಸ್ನ ಈಗ ಸಿದ್ದರಾಮಯ್ಯ ಬೆಂಬಲಿಗರಾಗಿರ್ಬೋದು, ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಾಗಿರ್ಬೋದು, ಅವರೆಲ್ಲರೂ ಸಹ ಕಂಠೀರವ ಸ್ಟೇಡಿಯಂ ಮುಂಭಾಗದಲ್ಲಿ ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳನ್ನ ಕಟ್ಟುವಂತಹ ದೃಶ್ಯವನ್ನ ನೀವು ನೋಡಬಹುದು. ಈಗಾಗಲೇ ಒಂದು ಫ್ಲೆಕ್ಸ್ ಗಳನ್ನ ಕಂಠೀರವ ಸ್ಟೇಡಿಯಂ ಮುಂಭಾಗದಲ್ಲಿ ಸಿದ್ದರಾಮಯ್ಯನವರ ಒಂದು ಮುಖ್ಯಮಂತ್ರಿಯ ಒಂದು ವಿಚಾರ ಸಂಬಂಧಪಟ್ಟಂತೆ 2ನೇ ಬಾರಿಗೆ ಸಿದ್ದರಾಮಯ್ಯನವರು ಏನು ಒಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತೇಳಿ ಅವರಿಗೆ ಪೂರ್ವಕ ಒಂದು ಅಭಿನಂದನೆಗಳ ಒಂದು ಕಟೌಟ್ಗಳನ್ನ ಕಟ್ಟಲಾಗ್ತಾ ಇರುವಂತದ್ದು. ಜೊತೆಯಲ್ಲಿ ಈಗ ನೋಡಬಹುದು, ಸಾಲಾಗಿ ಸುಮಾರು 5-6 ಟೆಂಪೋಗಳಲ್ಲಿ ಈಗ ಫ್ಲೆಕ್ಸ್ ಗಳ ಕಟ್ಟೋದಕ್ಕೆ ಒಂದು ಸಲಕರಣೆಗಳನ್ನ ಅಂದ್ರೆ ಫ್ಲೆಕ್ಸ್ ಗಳ ಎಲ್ಲ ಕೂಡ ಟೆಂಪೋಗಳಲ್ಲಿ ತಂದಿದ್ದಾರೆ. ಇದರ ಜೊತೆಯಲ್ಲಿ ಬಿಬಿಎಂಪಿ ಪೂರಕ ಕಾರ್ಮಿಕರು ಸಹ ಕಂಠೀರವ ಸ್ಟೇಡಿಯಂನ ಮುಂಭಾಗದಲ್ಲಿ ಸ್ವಚ್ಛತೆಯನ್ನ ಮಾಡ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇರುವಂತದ್ದು. ಇದರ ಜೊತೆಲಿ ಈಗ ಏನು ದೆಹಲಿಯಲ್ಲಿ
ಅಧಿಕೃತ ಘೋಷಣೆ ಜೊತೆಗೆ ಪತ್ರಿಕಾಗೋಷ್ಠಿಯ ಬಳಿಕವಾಗಿ ಪೊಲೀಸರು ಇಲ್ಲಿ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಗೆ ಎಲ್ಲ ಒಂದು ಈಗ ಮೌಖಿಕವಾಗಿ ಎಲ್ಲ ಅಧಿಕಾರಿಗಳು ವರ್ಗ ಸಿಬ್ಬಂದಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಕಾರಣ ಇಷ್ಟೇ, ನಿನ್ನೆ ಏಕಾಏಕಿ ದೆಹಲಿಯಲ್ಲಿ ಆದಂತ ಬೆಳವಣಿಗೆಗಳನ್ನ ನೋಡಿಕೊಂಡು ಏಕಾಏಕಿ ಎಲ್ಲ ಒಂದು ವೇದಿಕೆಯನ್ನ ಮಾಡಿಕೊಂಡ್ರು. ಜೊತೆಗೆ ಅಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಮತ್ತೆ ಎಲ್ಲ ಒಂದು ಕಾಂಗ್ರೆಸ್ನ ಒಂದು ಸ್ಕ್ರೀನ್ ಅನ್ನ ಕಟ್ಟುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಸಂಜೆ ತಾತ್ಕಾಲಿಕವಾಗಿ ಅದನ್ನ ಸ್ಥಗಿತ ಮಾಡಿ ಎಲ್ಲ ಕೂಡ ಅಲ್ಲಿ ರಿಮೂವ್ ಮಾಡಲಾಯಿತು. ಹೀಗಾಗಿ ಅದು ಇನ್ನೂ ಕೂಡ ಅಂದ್ರೆ 20ನೇ ತಾರೀಕು ಶನಿವಾರ ಇರೋದ್ರಿಂದ ಈಗ ಅಧಿಕೃತ ಘೋಷಣೆ ಆದಂತ ಬಳಿಕ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತದಿಂದ ಅಥವಾ ಮತ್ತೆ ಬಿಬಿಎಂಪಿಯಿಂದ ಎಲ್ಲರೂ ಕೂಡ ಬಂದು ಆ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಆದ್ರೆ ಶನಿವಾರ ನಡೆಯುವಂತಹ ಕಾರ್ಯಕ್ರಮ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ. ಯಾಕಂದ್ರೆ ಒಂದು ಕಡೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪ್ರಮಾಣ ವಚನ ಕಾರ್ಯಕ್ರಮ, ಇಡೀ ದೇಶದಲ್ಲಿ ಬಿಜೆಪಿಗೆ ಒಂದು ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನದ ಒಂದು ವೇದಿಕೆಯನ್ನ ಮಾಡೋಕೆ ಕಾಂಗ್ರೆಸ್ ಒಂದು ಭರ್ಜರಿ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಕೇವಲ ರಾಜ್ಯ ನಾಯಕರಷ್ಟೇ ಅಲ್ಲದೆ ಇಡೀ ದೇಶದ ಕಾಂಗ್ರೆಸ್ನ ಎಲ್ಲಾ ಪ್ರಮುಖ ನಾಯಕರು ಕೂಡ ಈ ಸಿದ್ದರಾಮಯ್ಯನವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಜೊತೆಗೆ ಸಚಿವ ಸಂಪುಟದ ಒಂದು ಪ್ರಮಾಣ ವಚನ ಕೂಡ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನ ಪ್ಲಾನ್ ಅನ್ನ ಈಗ ಪೊಲೀಸರು ಮಾಡಿಕೊಂಡಿದ್ದಾರೆ. ಮತ್ತೆ ಸಂಚಾರ ದಟ್ಟಣೆ ಆಗದಂತೆ ಸಹ ಇನ್ನೇ ಅಷ್ಟೇ ಒಂದು ಪ್ರಾಥಮಿಕವಾಗಿ ಒಂದು ರೂಪುರೇಷೆಗಳನ್ನ ಮತ್ತೆ ಪ್ಲಾನಿಂಗ್ ಅನ್ನ ಈಗ ಪೊಲೀಸ್ ಇಲಾಖೆ ಮತ್ತೆ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಅದರ ಆಧಾರಿತವಾಗಿಯೇ ಶನಿವಾರ ಯಾವುದೇ ಸಮಸ್ಯೆಗಳು ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿಕೊಳ್ಳೋ ನಿಟ್ಟಿನಲ್ಲಿ ಈಗ ನಗರದಾದ್ಯಂತ ಪೊಲೀಸರಿಗೆ ಮೌಖಿಕವಾಗಿ ಇಲ್ಲೆಲ್ಲ ಒಂದು ಪ್ಲಾನ್ ಅನ್ನ ಕೊಡಲಾಗಿರುವಂತದ್ದು. ಜೊತೆಯಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ 35,000 ಮಂದಿಗೆ ಮಾತ್ರ ಒಳಗಡೆ ಅದರ ಕೆಪಾಸಿಟಿ ಇರುವಂತದ್ದು. ಹೀಗಾಗಿ ಒಳಗಡೆ ಲಕ್ಷಾಂತರ ಮಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಹಿನ್ನೆಲೆಯಲ್ಲಿ ಈ ಪೊಲೀಸರು ಸಾಕಷ್ಟು ಈಗ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ವೆಹಿಕಲ್ಸ್ ಮೂವ್ಮೆಂಟ್ ಆಗಿರ್ಬೋದು, ಮತ್ತೆ ವಿಐಪಿ ಮೂವ್ಮೆಂಟ್ ಆಗಿರ್ಬೋದು, ಇವೆಲ್ಲ ಕೂಡ ಬರುವಂತಹ ಸಂದರ್ಭಗಳಲ್ಲಿ ಅವೆಲ್ಲ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮತ್ತೆ ಪ್ರತ್ಯೇಕವಾಗಿ ಎಲ್ಲ ಮೂವ್ಮೆಂಟ್ ಆಗುವಂತಹ ಸಂದರ್ಭಗಳಲ್ಲಿ ಸಮಸ್ಯೆಗಳಾಗಬಾರ್ದು ಅಂತೇಳಿ ಮೊದಲೇ ಎಚ್ಚರಿಕೆಯನ್ನ ಮಾಡಿಕೊಂಡು ಪೊಲೀಸರು ಈಗ ಮೌಖಿಕವಾಗಿ ಅವರೆಲ್ಲ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ಒಂದು ಕಡೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಅವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಡೆ ಕಾರ್ಯಕ್ರಮದ ನಡುವೆ ಇದೊಂದು ಕಾಂಗ್ರೆಸ್ನ ಬೃಹತ್ ಶಕ್ತಿ ಪ್ರದರ್ಶನದ ಒಂದು ವೇದಿಕೆಯಾಗಿ ಮಾಡ್ಕೊಳ್ಳಕ್ಕೆ ಲಕ್ಷಾಂತರ ಮಂದಿ ಕಾಂಗ್ರೆಸ್ ಕಾರ್ಯಕರ್ತನ ಸೇರಿಸೋಕೆ ಇಲ್ಲಿ ಕೆಪಿಸಿಸಿ ಕಡೆಯಿಂದಲೂ ಕೂಡ ಸಾಕಷ್ಟು ಒಂದು ವ್ಯವಸ್ಥೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಪ್ರಮುಖವಾಗಿ ಬೆಂಗಳೂರು ಸುತ್ತಮುತ್ತಲ ಹೊರವಲಯ ಆಗಿರಬಹುದು, ಮತ್ತೆ ಕನಕಪುರ ರಾಮನಗರ ಭಾಗದಿಂದ ಕೂಡ ಅಂದ್ರೆ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಹಿನ್ನೆಲೆ ಜೊತೆಗೆ ಮೈಸೂರು ಭಾಗದಿಂದ ಕೂಡ ಸಾಕಷ್ಟು ಅಭಿಮಾನಿಗಳು ಬಂದು ಇಲ್ಲಿ ಜಮಾಯಿಸ್ತಾರೆ. ಹೀಗಾಗಿ ಇಲ್ಲಿ ಸಮಸ್ಯೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಜೊತೆಗೆ ಜಿಲ್ಲಾಡಳಿತದಿಂದಲೂ ಕೂಡ ಜೊತೆಗೆ ಬಿಬಿಎಂಪಿಯಿಂದ ಈಗ ಪ್ರಾಥಮಿಕವಾಗಿ ಬೇಕಾದಂತಹ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಅಭಿಮಾನಿಗಳೆಲ್ಲರೂ ಕೂಡ ಕಂಠೀರವ ಸ್ಟೇಡಿಯಂ ಸುತ್ತಮುತ್ತಲೆಲ್ಲ ಕೂಡ ಫ್ಲೆಕ್ಸ್ ಮತ್ತೆ ಬ್ಯಾನರ್ ಗಳನ್ನ ಶುಭಾಶಯಗಳ ಬ್ಯಾನರ್ ಗಳನ್ನ ಕೂಡ ಕಟ್ತಾ ಇರುವಂತದ್ದು. ಶ್ರುತಿ. ಓಕೆ ಗಂಗಾಧರ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಹೈಕಮಾಂಡ್ ಲೆವೆಲ್ ನಲ್ಲಿ ಯಾವ ರೀತಿಯಾಗಿ ಚರ್ಚೆಗಳಾಗ್ತಾ ಇದೆ. ಸೊ ಈಗಾಗಲೇ 10 ಗಂಟೆಗೆ ಎಐಸಿಸಿ ಕಡೆಯಿಂದ ಒಂದು ಅಧಿಕೃತವಾಗಿ ಮೀಟಿಂಗ್ ಅನ್ನ ನಡೆಸಿ ಅನೌನ್ಸ್ಮೆಂಟ್ ಕೂಡ ಮಾಡಲಾಗುತ್ತೆ ಅನ್ನೋ ಒಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಸೊ ಅದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ಗರಿಗೆದರಿದ ಚಟುವಟಿಕೆ. ಕೆಸಿವಿ ನಿವಾಸಕ್ಕೆ ಆಗಮಿಸಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರು ಹಾಗೆ ಡಿಕೆ ಶಿವಕುಮಾರ್ ಅವರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆಯುತ್ತೆ. ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಸಾಕಷ್ಟು ರೀತಿಯಾದಂತಹ ಕಾರ್ಯಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ಯಾಕಂದ್ರೆ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ವೇಣುಗೋಪಾಲ್ ಅವರ ನಿವಾಸಕ್ಕೆ ಆಗಮಿಸುತ್ತಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ಇಬ್ಬರು ಕೂಡ ಆಗಮಿಸುತ್ತಾರೆ ಅನ್ನೋ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕೆಸಿ ವೇಣುಗೋಪಾಲ್ ಅವರು ಇಬ್ಬರನ್ನ ಕೂಡ ಅಂದ್ರೆ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರನ್ನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ತಮ್ಮ ನಿವಾಸಕ್ಕೆ ಬರ್ಲಿಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಇಬ್ಬರನ್ನು ಕೂಡ ಕೂರಿಸಿಕೊಂಡು ಮುಖಾಮುಖಿ ಬ್ರೇಕ್ಫಾಸ್ಟ್ ಅನ್ನೋದೊಂದು ನೆಪ ಅಷ್ಟೇ. ಸೊ ಆ ಬ್ರೇಕ್ಫಾಸ್ಟ್ ನ ನೆಪದಲ್ಲಿ ಉಪಚಾರದ ನೆಪದಲ್ಲಿ ಅವರಿಬ್ಬರನ್ನ ಕೂಡ ಕೂರಿಸಿಕೊಂಡು ಸೊ ಒಂದ್ ರೀತಿ ಇಬ್ಬರನ್ನ ಎದುರು ಬದುರು ಕೂರಿಸಿ ಸಾಂತ್ವನ ಹೇಳುವಂತದ್ದು. ಈಗೆಲ್ಲ ಕ್ಲಿಯರ್ ಆಗಿದೆ, ಸೊ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ. ಸೊ ಇಬ್ರು ಕೂಡ ವೈಮನಸ್ಸುಗಳು. ಸೊ ಒಳಗಿದ್ರು ಕೂಡ ಮೇಲ್ನೋಟಕ್ಕೆ ಸಮಾಜಕ್ಕೆ ಗೊತ್ತಾಗಬಾರ್ದು ಆ ರೀತಿಯಲ್ಲಿ ಒಂದು ಮ್ಯಾನೇಜ್ ಮಾಡುವಂತ ಕೆಲಸಗಳು ಕೂಡ ಆಗತ್ತೆ. ಸೊ ಇಬ್ಬರಲ್ಲಿ ವೈಮನಸ್ಸುಗಳು ಒಳಬೇಗುದುಗಳು ಇದ್ದೇ ಇರುತ್ತೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಫೈನಲ್ ಆಗಿ ಸಿದ್ದರಾಮಯ್ಯನವರು ಕುರ್ಚಿಯನ್ನ ಘಟಿಸಿಕೊಂಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿಯಾಗಿ 2.5 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಲಿಕ್ಕೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಅನುಮತಿಯನ್ನು ಕೂಡ ಅಂದ್ರೆ ಸಮ್ಮತಿಯನ್ನು ಕೂಡ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಕಂಡೀಷನ್ ಗಳನ್ನ ಹಾಕೋದ್ರ ಮುಖಾಂತರ. ಹಾಗಾಗಿ ಇನ್ಮೇಲೂ ಕೂಡ ಮುನಿಸುಗಳು ಬೇಡ, ಈಗಾಗಲೇ ಒಪ್ಪಿಗೆ ಕೊಟ್ಟೆ ಆಗಿದೆ. ಇನ್ಮೇಲಾದ್ರೂ ಆಡಳಿತವನ್ನ ಸುಭಿಕ್ಷವಾಗಿ ಸರ್ಕಾರವನ್ನ ನಡೆಸಿಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸ್ತಾರೆ.
ಕರೆಕ್ಟ್ ಆಗಿ 10 ಗಂಟೆಗೆ ಎಐಸಿಸಿ ಕಡೆಯಿಂದ ಒಂದು ಮೀಟಿಂಗ್ ಅನ್ನು ಕೂಡ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕೂಡ ನಡೆಸ್ತಾರೆ. ಅದರಲ್ಲಿ ಅಧಿಕೃತವಾಗಿ ಅನೌನ್ಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಹೋಗ್ತಿದೀವಲ್ಲ. ಸೊ ಸಾಕಷ್ಟು ಜನ ನಮ್ಮ ಪ್ರತಿನಿಧಿಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಇದ್ದಾರೆ, ಜೊತೆಗೆ ಆಶಿಕ್ ಮುಲ್ಕಿ ಅವರಿದ್ದಾರೆ, ನಮ್ಮ ಪ್ರತಿನಿಧಿ ಕೃಷ್ಣ ಅವರಿದ್ದಾರೆ, ಮತ್ತೊಂದು ಕಡೆಗೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ಇದ್ದಾರೆ, ಇನ್ನು ಗಂಗಾಧರ್ ಅವರಿದ್ದಾರೆ, ಅದೇ ರೀತಿ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಅವರು ಕೂಡ ಇದ್ದಾರೆ. ಸೊ ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ ಅನ್ನು ಕೂಡ ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ನಾನು ಆಶಿಕ್ ಮುಲ್ಕಿ ಅವರನ್ನು ನಾನು ಮಾತನಾಡ್ತಾ ಹೋಗ್ತೀನಿ. ಸೊ ಆಶಿಕ್ ಮುಲ್ಕಿ, ಈ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂತಹ ಕಾರ್ಯ ಚಟುವಟಿಕೆಗಳು ಕೂಡ ದೆಹಲಿ ಮಟ್ಟದಲ್ಲಿ ಆಗ್ತಾ ಇದೆ. ಅದರಲ್ಲೂ ಕೆಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಅರೇಂಜ್ ಮಾಡಿದ್ದಾರೆ. ಸೊ ಏನ್ ಮಾಹಿತಿ ಸಿಗ್ತಾ ಇದೆ ಈ ವಿಚಾರದಲ್ಲಿ? ಶ್ರುತಿ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಅದೇ ರೀತಿ ಡಿಕೆಶಿ ಅವರು ದೆಹಲಿಯಲ್ಲಿರುವಂತಹ ಕೆಸಿ ವೇಣುಗೋಪಾಲ್ ಅವರ ಸರ್ಕಾರಿ ನಿವಾಸಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ. ಇಬ್ರಿಗೂ ಕೂಡ ಕೆಸಿ ವೇಣುಗೋಪಾಲ್ ಅವರು ಆಹ್ವಾನವನ್ನ ಕೊಟ್ಟಿದ್ದಾರೆ, ಬ್ರೇಕ್ಫಾಸ್ಟ್ ಬನ್ನಿ ಅಂತ. ಈ ನಿಟ್ಟಿನಲ್ಲಿ ಆ ಒಂದು ಉಪಹಾರದ ನೆಪವನ್ನ ಇಟ್ಕೊಂಡು ಒಂದು ಆ ಸಭೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಕಳೆದ 4-5 ದಿನಗಳಿಂದ ಏನು ಇಬ್ರು ಕೂಡ ಸಿಎಂ ಹುದ್ದೆಗೆ ಲಾಬಿಯನ್ನ ನಡೆಸಿದ್ರು, ಅದರ ಕೊನೆ ಅಂತಂದ್ರೆ ಫೈನಲ್ ಕ್ಲೈಮ್ಯಾಕ್ಸ್ ಅಂತಕ್ಕೆ ಈ ಒಂದು ಚಟುವಟಿಕೆ ಬಂದು ನಿಂತಿರುವಂತದ್ದು. ಈಗಾಗಲೇ ಎಲ್ಲವೂ ಕೂಡ ಎಐಸಿಸಿ ಮೀಟಿಂಗ್ ಅಂದ್ರೆ ಎಐಸಿಸಿ ಮಟ್ಟದಲ್ಲಿ ಎಲ್ಲವೂ ಕೂಡ ಬಗೆಹರಿದು ಯಾರು ಸಿಎಂ ಆಗಬೇಕು, ಯಾರು ಡಿಸಿಎಂ ಆಗಬೇಕು, ಎಷ್ಟು ಜನ ಸಚಿವರು ಇರಬೇಕು, ಯಾರೆಲ್ಲ ಮೊದಲ ಹಂತದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ಫೈನಲ್ ಆಗಿರುವಂತದ್ದು. ಹೀಗಾಗಿ ಕೊನೆಯ ಬಾರಿಗೆ ಇಷ್ಟು ದಿನಗಳಾಗಿದ್ರು ಕೂಡ ಕಳೆದ 3 ದಿನಗಳಿಂದ ಇಬ್ರು ಕೂಡ ಸಿದ್ದರಾಮಯ್ಯ ಡಿಕೆಶಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು ಕೂಡ ಮುಖಾಮುಖಿ ಆಗಿರಲಿಲ್ಲ. ಹೀಗಾಗಿ ಇನ್ನೇನು ಕೊನೆ ಹಂತದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಪ್ರಮಾಣ ವಚನಕ್ಕೆ 20ನೇ ತಾರೀಕು ಪ್ರಮಾಣ ವಚನ ಅಂತ ಮೂಲಗಳಿಂದ ನಮಗೆ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ರಾಜ್ಯಕ್ಕೆ ತೆರಳುವುದಕ್ಕೂ ಮುಂಚಿತವಾಗಿ ಇಬ್ಬರಲ್ಲೂ ಕೂಡ ಒಂದು ಮುಖಾಮುಖಿ ಆಗಿಸುವಂತ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ಕಳೆದ ಮುಂದಿನ 5 ವರ್ಷಗಳ ಕಾಲ ರಾಜ್ಯದಲ್ಲಿ ಸುಭಿಕ್ಷ ಕಾಂಗ್ರೆಸ್ ಸರ್ಕಾರ ಇರಬೇಕು. ಈಗಾಗಲೇ ಕಳೆದ 5 ದಿನಗಳಿಂದ ಒಂದೇ ಜಾಗಕ್ಕೆ ಇಬ್ರು ಕೂಡ ಓಡಾಡಿದ್ರು ಕೂಡ ಯಾವುದೇ ರೀತಿಯಾಗಿರುವಂತಹ ಮುಖಕ್ಕೆ ಮುಖ ಕೊಟ್ಟು ಮಾತಾಡುವಂತ ಸನ್ನಿವೇಶಗಳನ್ನ ಇಬ್ರು ಕೂಡ ಸೃಷ್ಟಿ ಮಾಡಿರಲಿಲ್ಲ. ಮೇ 10ನೇ ತಾರೀಕುವರೆಗೂ ಅಂದ್ರೆ ಮತದಾನದ ದಿನದವರೆಗೂ ಮಾತ್ರ ಇಬ್ರು ಕೂಡ ಜೋಡೆತ್ತುಗಳ ರೀತಿಯಲ್ಲಿ ಒಗ್ಗಟ್ಟಾಗಿ ಕೈಯನ್ನ ಹಿಡ್ಕೊಂಡು ಓಡಾಡ್ತಾ ಇದ್ರು. ಆದ್ರೆ ಅದು ಯಾವಾಗ ಮೇ 13ನೇ ತಾರೀಕಿಗೆ ಫಲಿತಾಂಶ ಹೊರಬಿತ್ತೋ ಅವಾಗಿಂದನೂ ಕೂಡ ಇಬ್ರು ತಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತ ರೀತಿಯಲ್ಲಿ ಇಬ್ರು ಕೂಡ ನಡೆದುಕೊಳ್ತಾ ಇರುವಂತದ್ದು. ಬಹಳ ದೊಡ್ಡ ಮಟ್ಟದ ಸಭೆಗಳು, ಮ್ಯಾರಥಾನ್ ಸಭೆಗಳು ಎಐಸಿಸಿ ದೆಹಲಿಯಲ್ಲಾಯಿತು. ಈಗ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಐಸಿಸಿ ಕೂಡ ಯಾರು ಸಿಎಂ ಆಗ್ತಾರೆ, ಯಾರು ಡಿಸಿಎಂ ಆಗ್ತಾರೆ, ಮತ್ತೆ ಡಿಕೆಶಿ ಅವರ ಜವಾಬ್ದಾರಿಗಳು ಎಲ್ಲವನ್ನೂ ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಇದರ ಮುಂಚಿತವಾಗಿ ಇಬ್ಬರನ್ನು ಕೂಡ ಮುಖಾಮುಖಿಯಾಗಿ ಎದುರು ಬದುರು ಕೂರಿಸಿ ಕೆಲವೊಂದಿಷ್ಟು ಸೂಚನೆ ಸಲಹೆಗಳನ್ನ ಕೊಡುವಂತ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಶ್ರುತಿ, ಜೊತೆಗೆ ಅಶಿಕ್ ಮುಲ್ಕಿ ಈಗ ತಾನೇ ದಿನೇಶ್ ಗುಂಡೂರಾವ್ ಅವರು ಕೂಡ ಕೆಸಿವಿ ಅವರ ನಿವಾಸಕ್ಕೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇತ್ತು. ಸೊ ಈಗ ಅವರ ಸಮ್ಮುಖದಲ್ಲಿ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಗೆ ಬರ್ತಾರ ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ಅವರು. ಸೊ ಏನ್ ಮಾಹಿತಿಗಳು ಸಿಗ್ತಾ ಇದೆ, ಎಷ್ಟೊತ್ತಿಗೆ ಬರಬಹುದು ಬಂದ್ರೆ ಒಂದು ವೇಳೆ? ಶ್ರುತಿ, ಈಗಾಗಲೇ ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಶಾಸಕರು ಅದೇ ರೀತಿ ಎಐಸಿಸಿ ಹಿರಿಯ ಮುಖಂಡರು ಕೂಡ ಭೇಟಿ ಕೊಡ್ತಾ ಇರುವಂತದ್ದು. ಅಂದ್ರೆ ಬೆಳಿಗ್ಗೆ 9ರಿಂದ 9ವರೆಗೆ ಸಮಯವನ್ನ ನಿಗದಿ ಮಾಡಲಾಗಿತ್ತು. ಆದ್ರೆ ಇನ್ನು ಸಮಯ ಇದೀಗ 9:40 ಆಗ್ತಾ ಬಂತು. ಇನ್ನೂ ಕೂಡ ಸಿದ್ದರಾಮಯ್ಯ ಡಿಕೆಶಿ ಇಬ್ರು ಕೂಡ ಬರಲಿಲ್ಲ. ಇಲ್ಲಿ ಈಗ ನಾವು ನೋಡಬಹುದು ಸಾಕಷ್ಟು ಕಾಂಗ್ರೆಸ್ನ ಹಿರಿಯ ನಾಯಕರು ಇಲ್ಲಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋದಕ್ಕೆ ಬರ್ತಾ ಇರುವಂತದ್ದು. ಬಹಳ ರಾಜಕೀಯ ಚಟುವಟಿಕೆಗಳ ಕೇಂದ್ರವಾಗಿ ಇದೀಗ ಕೆಸಿ ವೇಣುಗೋಪಾಲ್ ಅವರ ಸರ್ಕಾರಿ ನಿವಾಸ ಮಾರ್ಪಾಟಾಗಿರುವಂತದ್ದು. ಈಗಾಗಲೇ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರುವ ನಿರೀಕ್ಷೆ ಕೂಡ ಇರುವಂತದ್ದು. ಶ್ರುತಿ, ಓಕೆ. ಸೊ ಈಗ ಸದ್ಯಕ್ಕೆ ಇನ್ನೂ ಕೂಡ ಬಂದಿಲ್ಲ ಅಂತ ಅನ್ಸತ್ತೆ. ಎಸ್, ತಾವು ಗಮನಿಸ್ತಾ ಇದ್ದೀರಿ ಕೆಸಿ ವೇಣುಗೋಪಾಲ್ ಅವರ ನಿವಾಸದ ಚಿತ್ರಣ ಹೆಂಗ್ ಕಂಡು ಬರ್ತಾ ಇದೆ, ನಿವಾಸದ ಮನೆ ಮುಂಭಾಗದಲ್ಲಿ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಜನ ಹಿರಿಯ ನಾಯಕರುಗಳು ಕೂಡ, ಇನ್ನು ಕುಣಿಗಲ್ ಶಾಸಕರಾಗಿರುವಂತಹ ರಂಗನಾಥ್ ಅವರು ಆಗಮಿಸಿರುವಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ರಿ. ಅಂದ್ರೆ ಸಾಕಷ್ಟು ಜನರಿಗೂ ಕೂಡ ಸೊ ಅವರಿಗೆ ಇನ್ವೈಟ್ ಮಾಡಲಾಗಿದೆ. ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿರುವಂತವರು, ಕುಣಿಗಲ್ನ ಶಾಸಕರಾಗಿರುವಂತಹ ರಂಗನಾಥ್ ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಶಿವಕುಮಾರ್ ಅವರ ಪರವಾಗ್ಲೂ ಕೂಡ ಬ್ಯಾಟ್ ಬೀಸಿದ್ರು. ಈಗ ಮಾತನಾಡ್ತಾ ಇದ್ರು, ನಿರ್ಧಾರ ಆಗಿದೆ ಅನ್ನೋ ಇದಕ್ಕೆ ನೀವೇನ್ ಹೇಳ್ತೀರಿ ಸರ್? ಏನು ನನ್ಗೆ ಗೊತ್ತಿಲ್ಲ, ಎಲ್ಲ ಮಾತುಕತೆ. ಫ್ರಂಟ್
ಕಡೆ ಕೆಸಿ ವೇಣುಗೋಪಾಲ್ ಅವರ ನಿವಾಸ ಇವತ್ತು ಒಂದು ರೀತಿ ಹಾಟ್ಸ್ಪಾಟ್ ಆಗ್ಬಿಟ್ಟಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ, ಇಬ್ಬರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ. ಅವರ ಜೊತೆಗೆ ಸಾಕಷ್ಟು ಜನರಿಗೂ ಕೂಡ ಶಾಸಕರಿಗೂ ಕೂಡ ಹೋಗ್ಲಿಕ್ಕೆ ಈಗ ಮುಂದಾಗಿದ್ದಾರೆ. ಯಾಕಂದ್ರೆ ಇಬ್ಬರ ಜೊತೆಗೆ ಒಬ್ಬರು ಮುಖ್ಯಮಂತ್ರಿಯಾಗಿ ಮತ್ತೊಬ್ಬರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಇವರಿಬ್ಬರ ಪರವಾಗ್ಲೂ ಕೂಡ ಸಾಕಷ್ಟು ಜನ ಬ್ಯಾಟ್ ಬೀಸಿದ್ದಾರೆ. ಈಗ ಬಹುಶಃ ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ ಅಂತ ಅನ್ನಿಸ್ತಾ ಇದೆ. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ರಿ. ಇದು ನವದೆಹಲಿಯಿಂದ ಕೆಸಿ ವೇಣುಗೋಪಾಲ್ ಅವರ ಮನೆ ಮುಂಭಾಗದ ಚಿತ್ರಣವನ್ನ ತಾವು ಗಮನಿಸ್ತಾ ಇರೋದು. ಸೊ ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಈಗ ತಾರೆ ಬಹುಶಃ ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಯಾಕಂದ್ರೆ ಕೆಸಿ ವೇಣುಗೋಪಾಲ್ ಅವರು ತಮ್ಮ ಮನೆಗೆ ಉಪಹಾರಕ್ಕಾಗಿ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಆಹ್ವಾನವನ್ನ ಕೂಡ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿರುವಂತಹ ದೃಶ್ಯಾವಳಿಗಳನ್ನ ಕೂಡ ತಾವು ಗಮನಿಸ್ತಾ ಇದ್ರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹಾಗಾದ್ರೆ ಬಹುಶಃ ಸಿದ್ದರಾಮಯ್ಯ ಅವರ ಆಗಮನ ಕೂಡ ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಸೇರಿದಂತೆ ಕುಣಿಗಲ್ನ ಶಾಸಕರಾಗಿರುವಂತಹ ರಂಗನಾಥ್ ಸೇರಿದಂತೆ ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ. ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಉಪಹಾರಕ್ಕೆ ಅಂತ ಹೇಳಿ ಉಪಹಾರ ಕೂಟಕ್ಕೆ ಒಂದು ಬ್ರೇಕ್ಫಾಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮೀಟಿಂಗ್ ಅನ್ನ ಕೂಡ ನಡೆಸಲಿಕ್ಕೆ ಪ್ಲಾನ್ ಗಳನ್ನ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಏನ್ ಹೇಳ್ತದೆ ಕೇಳ್ತೀವಿ ಅಂತ ಹೇಳ್ತೀವಿ. ನಡೀರಿ, ಆಯ್ತು. ಯಾವಾಗ ಘೋಷಣೆ ಆಗುತ್ತೆ ಸರ್? ಹ್ಯಾಪಿ ಇದ್ದೀರಾ ಸರ್? ಆರ್ ಯು ಹ್ಯಾಪಿ? ನೋಡಿ, ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ. ಮುಂದಿನ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರು. ಸೊ ಅದಕ್ಕೂ ಮುಂಚೆ ಇವತ್ತು ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಉಪಹಾರ ಕಾರ್ಯಕ್ರಮಕ್ಕೆ ಅಂತ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಹಮ್ಮಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಆಗಮನ ಕೂಡ ಆಗಿದೆ. ಸೊ ಡಿಕೆ ಶಿವಕುಮಾರ್ ಅವರು ಒಂದ್ ರೀತಿ ನಗು ಮೊಗದಲ್ಲೇ ಎಲ್ಲರನ್ನ ಕೂಡ ಮಾಧ್ಯಮದವರನ್ನ ಎದುರಾದ್ರು ಅಂತ ಅನ್ನಿಸ್ತಾ ಇದೆ. ಸೊ ಇಷ್ಟು ದಿನಗಳ ಕಾಲ ಟೆನ್ಷನ್ ಅಲ್ಲಿ ಇರ್ತಾ ಇದ್ರು, ಏನೋ ಇವತ್ತು ಮಂದಹಾಸ ಕಾಣಿಸ್ತಾ ಇದೆ. ಸರ್, ತಾವು ಆರಾಮಾಗಿದ್ದೀರಾ, ಹ್ಯಾಪಿನಾ ನೀವು ಈ ಒಂದು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ಕೇಳಿದಂತಹ ಪ್ರಶ್ನೆಗಳಿಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ರೀತಿ ನಾವು ನಡ್ಕೊಳ್ತೀವಿ, ಮೊದಲೇ ಹೇಳಿದ್ನಲ್ಲ ಅಷ್ಟೇ ಅವರ ಮಾತು ಬಂದಿದ್ದು. ಬಟ್ ಅವರ ಮುಖಭಾವದಲ್ಲಿ ಸ್ವಲ್ಪ ಖುಷಿ ಕಾಣಿಸ್ತಾ ಇತ್ತು. ಅಂದ್ರೆ ಅಟ್ಲೀಸ್ಟ್ ಕಂಡೀಷನ್ ಗಳನ್ನ ನಾನು ಹಾಕಿದ್ದೀನಿ ಅನ್ನೋ ಒಂದು ಖುಷಿನೋ, ಅಥವಾ ಉಪಮುಖ್ಯಮಂತ್ರಿಯಾಗಿ ನಾನು ಕೆಲವೊಂದಿಷ್ಟು ಪ್ರಬಲ ಖಾತೆಗಳನ್ನ ಕೂಡ ತನಗೆ ಕೊಡ್ತಾರೆ ಅಂತಾನೋ, ಅಥವಾ ಇಷ್ಟೆಲ್ಲ ಡಿಕೆ ಶಿವಕುಮಾರ್ ಅವರ ಪರವಾಗ್ಲೂ ಕೂಡ ಸಾಕಷ್ಟು ಜನ ಬ್ಯಾಟ್ ಬೀಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಡಿಕೆ ಶಿವಕುಮಾರ್ ಅವರ ಆ ಶಕ್ತಿ ಪ್ರದರ್ಶನ ಏನು ಅನ್ನೋದು ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲ, ದೇಶಾದ್ಯಂತ ಕೂಡ ಗೊತ್ತಾಗಿದೆ. ಯಾಕಂದ್ರೆ ಹೈಕಮಾಂಡ್ ನ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಈ ಮಟ್ಟಿಗೆ ಮನವೊಲಿಸುವಂತ ಕೆಲಸಗಳಾಗತ್ತೆ ಅಂದಾಗ ಖಂಡಿತವಾಗ್ಲೂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಒಂದ್ ರೀತಿ ಗತ್ತಿದೆ, ಅವರಿಗೆ ಆದಂತಹ ವರ್ಚಸ್ಸಿದೆ, ಇಮೇಜ್ ಇದೆ, ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈಗ ಕೆಪಿಸಿಸಿ ಅಧ್ಯಕ್ಷರಾಗಿಯೇ ಡಿಕೆ ಶಿವಕುಮಾರ್ ಅವರು ಮುಂದುವರಿತಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತೆಲ್ಲದಕ್ಕೂ ಕೂಡ ಅಧಿಕೃತವಾಗಿ 10 ಗಂಟೆಗೆ ಎಐಸಿಸಿ ಕಡೆಯಿಂದ ಒಂದು ಅಧಿಕೃತವಾಗಿ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕೂಡ ಕರೆದಿದ್ದಾರೆ. ಅದಕ್ಕೂ ಮುಂಚೆ ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಅವರಿಗೂ ಕೂಡ ಆಹ್ವಾನವನ್ನ ಕೂಡ ಕೊಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಬಂದ್ರು. ಅದಕ್ಕೂ ಮುಂಚೆ ದಿನೇಶ್ ಗುಂಡೂರಾವ್ ಹೋಗಿದ್ದಾರೆ, ಕುಣಿಗಲ್ನ ಶಾಸಕ ರಂಗನಾಥ್ ಹೋದ್ರು. ಈಗ ಡಿಕೆ ಶಿವಕುಮಾರ್ ಅವರ ಎಂಟ್ರಿ ಆಗಿದೆ. ನೋಡ್ಬೇಕು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಏನಾದ್ರು ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡ್ತಾರ. ಏನ್ ನಡ್ರಪ್ಪ, ನನಗೆ ಹೈಕಮಾಂಡ್ ಏನ್ ಹೇಳತ್ತೋ ಆ ರೀತಿಯಲ್ಲಿ ಕೇಳ್ತೀನಿ ಅಂತ ಕೂಡ ಹೇಳ್ತಾ ಇದ್ರು ಅವರು. ಇನ್ ಯಾವುದೇ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ. ಬಟ್ ಅವರ ಮುಖಭಾವದಲ್ಲಿ ಒಂದು ಚಿಕ್ಕ ಖುಷಿ ಕಾಣಿಸ್ತಾ ಇತ್ತು. ಸೊ ಇಷ್ಟು ದಿನಗಳ ಕಾಲ ಸ್ವಲ್ಪ ಟೆನ್ಷನ್ ಅಲ್ಲಿ ಇರ್ತಾ ಇದ್ರು, ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅಷ್ಟೊಂದು ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ಬಟ್ ಇವತ್ತೇನೋ ಓಕೆ. ನೋಡಿ, ನಾವು ಗಮನಿಸ್ತಾ ಇದ್ದೀರಿ, ಇಲ್ಲ ಇಷ್ಟೊಂದು ಮಾಧ್ಯಮಗಳನ್ನ ನೋಡಿದ ಕೂಡಲೇ ಅವರಿಗೂ ಕೂಡ ಮನಸ್ಸಿಗೆ ಬಹಳ ಖುಷಿ ಆಗಿದೆಯೋ, ಅಥವಾ ಒಳಗೆ ಬೇಸರ ಇದ್ರೂ ಕೂಡ ಮೇಲ್ನೋಟಕ್ಕೆ ತೋರಿಸ್ಕೊಳ್ಬಾರ್ದು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಅವರ ಮುಖಭಾವ ಕಂಡು ಬರ್ತಾ ಇದೆಯೋ ಅದು ಅವ್ರಿಗೆ ಗೊತ್ತು. ಬಟ್ ಮಾಧ್ಯಮಗಳನ್ನ ಎದುರಾದಂತಹ ಸಂದರ್ಭದಲ್ಲಿ ಅವರು ಖುಷಿಯಿಂದಲೇ ನಡ್ರಪ್ಪ ಹೈಕಮಾಂಡ್ ಏನ್ ಹೇಳತ್ತೋ ಹಂಗೆ ಕೇಳಿದ್ದೀನಿ ನಾನು ಅಂತ ಅಷ್ಟೇ ಹೇಳಿದ್ದು. ಸೊ ಆ ನಂತರ ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಅವರು ಆಗಮಿಸಿದ್ರು, ಹೊರಟ್ರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಹುಶಃ ಸಿದ್ದರಾಮಯ್ಯನವರ ಆಗಮನ ಕೂಡ ಆಗತ್ತೆ ಅಂತ ಅನ್ನಿಸ್ತಾ ಇದೆ.
ದಿನೇಶ್ ಗುಂಡೂರಾವ್ ಅವರು ಕೂಡ ಹೋಗಿದ್ದಾರೆ. ಸಾಕಷ್ಟು ಜನ ಈಗಾಗಲೇ ಯಾರು ದೆಹಲಿಯಲ್ಲೆಲ್ಲ ಬಿಡ್ಬಿಟ್ಟಿದ್ರು, ಒಂದು ಕಡೆ ಕೆಲವೊಂದು ಶಾಸಕರು ಸಿದ್ದರಾಮಯ್ಯ ಅವರ ಪರವಾಗಿ ಲಾಬಿಯನ್ನ ಮಾಡ್ಲಿಕ್ಕೆ ಅಂತ ಹೋಗಿದ್ರು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬೆಂಬಲಿಗರು ಶಾಸಕರು ಕೂಡ ಹೋಗಿದ್ರು. ಎಲ್ಲರನ್ನು ಕೂಡ ಆಹ್ವಾನ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸಕ್ಕೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ. ಅಲ್ಲೊಂದು ಚಿಕ್ಕ ಮೀಟಿಂಗ್ ಅನ್ನ ನಡೆಸ್ತಾರೆ ಅಂತ ಅನ್ಸತ್ತೆ. ಆ ನಂತರದಲ್ಲಿ ಇವತ್ತು ಸಚಿವರಾಗಿ ಯಾರೆಲ್ಲ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ವಿಚಾರಗಳನ್ನ ಕೂಡ ಹೇಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಸ್ಟ್ರಾಟಜಿಗಳನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ನೋಡ್ಬೇಕು ಅವೆಲ್ಲ ಏನ್ ಸ್ಟ್ರಾಟಜಿಗಳು ಯಾವ ರೀತಿಯಾಗಿ ವರ್ಕೌಟ್ ಆಗತ್ತೆ ಮುಂದಿನ ದಿನಗಳಲ್ಲಿ. ಸೊ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿರೋದೇ ಹೆಚ್ಚೆಚ್ಚು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಈಗ. ಸೊ ಕಳೆದ 3-4 ದಿನಗಳಿಂದ ಡಿ ಕೆ ಶಿವಕುಮಾರ್ ಅವರು ಪಟ್ಟನ್ನ ಸಡಲಿಗೆ ಮಾಡ್ತಲೇ ಇರ್ಲಿಲ್ಲ. ಸೊ ಆ ಮಟ್ಟಿಗಾಗಿತ್ತು. ಸೊ ಯಾರಾಗ್ತಾರೆ ಸಿಎಂ ಅನ್ನೋ ಒಂದು ಚರ್ಚೆಯಲ್ಲೇ 2-3 ದಿನಗಳ ಕಾಲ ಕಳೆದು ಹೋಯ್ತು. ಸೊ ಇವತ್ತು ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ವೇಣುಗೋಪಾಲ್ ಅವರ ನಿವಾಸಕ್ಕೆ ಆಗಮಿಸಿದ್ದಾಗಿದೆ. ಸಿದ್ದರಾಮಯ್ಯ ಅವರು ಬರ್ತಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಸೊ ರಾತ್ರಿ ಎಲ್ಲ ಒಂದು ಪ್ರಹಸನ, ದೊಡ್ಡ ಮಟ್ಟದ ಪ್ರಹಸನ, ಹೈಡ್ರಾಮಾ ಎಲ್ಲ ನಡೀತು. ಅದೆಲ್ಲ ಆದ್ಮೇಲೆ ಇವತ್ತಿನ ಚಿತ್ರಣ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸ ನವದೆಹಲಿಯಲ್ಲಿ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಅನ್ನೋ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನು ಕೊಡ್ತಾ ಇರೋದು. ತಡರಾತ್ರಿ ಖರ್ಗೆ ಅವರ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕರು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕೂಡ ನಡೆಸಿದ್ರು. ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಯ್ತು. ಅದೆಲ್ಲ ಆದ್ಮೇಲೆ ಖರ್ಗೆ ನಿವಾಸದಲ್ಲಿ ಮೂವರ ನೇತೃತ್ವದಲ್ಲಿ ಒಂದು ಫೈನಲ್ ಡಿಸಿಷನ್ಗೆ ಬರ್ತಾರೆ. ಎಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಸೋನಿಯಾ ಗಾಂಧಿ ಅವರು ಹಾಗೆ ರಾಹುಲ್ ಗಾಂಧಿ ಅವರು ಇಬ್ರು ಕೂಡ ಭಾಗಿಯಾಗ್ತಾರೆ. ಕೆ.ಸಿ. ವೇಣುಗೋಪಾಲ್ ಅವರ ಮನೆಯಲ್ಲಿ ಯಾವ ರೀತಿಯಾಗಿ ಸಭೆಗಳಾಯ್ತು, ಏನ್ ಹೇಳಿದ್ರು, ಇನ್ನು ಸಿದ್ದರಾಮಯ್ಯ ಅವರ ನೇರ ದೃಶ್ಯಾವಳಿಗಳನ್ನ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಕೂಡ ತಾವು ಗಮನಿಸಿದ್ರಿ. ಡಿ ಕೆ ಶಿವಕುಮಾರ್ ಅವರ ಆಗಮನ ಆಯ್ತು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಹುಶಃ ಸಿದ್ದರಾಮಯ್ಯ ಅವರು ಬಂದಿದ್ದಾರಾ ಏನು ಅನ್ನೋದು ಸ್ವಲ್ಪ ಹೋಟೆಲ್ ನಿಂದ ಹೊರಡ್ತಾ ಇರುವಂತಹ ದೃಶ್ಯಗಳು ಸಿದ್ದರಾಮಯ್ಯ ಅವರದ್ದು. ಬಟ್ ಡಿ ಕೆ ಶಿವಕುಮಾರ್ ಅವರದ್ದು ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸಕ್ಕೆ ಆಗಮಿಸಿದ್ರು. ಸಿದ್ದರಾಮಯ್ಯ ಅವರು ಏನ್ ಕಳೆದ 3-4 ದಿನಗಳಿಂದ ಅಲ್ಲಿ ಹೋಟೆಲ್ ನಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಆ ಹೋಟೆಲ್ ನಿಂದ ಈಗ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸಕ್ಕೆ ಬಹುಶಃ ಅವರು ಹೊರಟಿದ್ದಾರೆ. ಸೊ ಕಾರ್ನ ಹತ್ತಿದ್ರು ಅವರು ಸಿದ್ದರಾಮಯ್ಯ ಅವರು. ಆ ದೃಶ್ಯಗಳನ್ನ ಕೂಡ ನಾವು ನಿಮ್ಗೆ ತೋರಿಸಿದ್ವಿ, ಮತ್ತೊಮ್ಮೆ ತೋರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತೀವಿ. ತಾವು ಗಮನಿಸ್ತಾ ಇದ್ರಿ. ಇಡೀ ದೇಶದ ಮಾಧ್ಯಮಗಳ ಚಿತ್ತ ಇವತ್ತು ದೆಹಲಿಯತ್ತ ನೆಟ್ಟಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕಳೆದ 3-4 ದಿನಗಳಿಂದ ಯಾವ ರೀತಿಯಾದಂತಹ ಹೈ ವೋಲ್ಟೇಜ್ ಮೀಟಿಂಗ್ ಗಳಿಗೆ ದೆಹಲಿ ಸಾಕ್ಷಿಯಾಗಿತ್ತು ಅಂದ್ರೆ ಈ ಬಿರು ಬಿಸಿಲಿಗಿಂತ ಜಾಸ್ತಿ ಬಿಸಿ ಆಗ್ತಾ ಇತ್ತು ಈ ಒಂದು ಕರ್ನಾಟಕ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅದೆಲ್ಲವನ್ನ ಕೂಡ ಮಧ್ಯರಾತ್ರಿಯಲ್ಲಿ ಕೂಲ್ ಆಗಿರುವಂತಹ ವಾತಾವರಣದ ನಡುವೆ ಎಲ್ಲರನ್ನ ಕೂಡ ಕೂಲ್ ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿದೆ ಅನ್ಸುತ್ತೆ. ಶಿವಕುಮಾರ್ ಅವರು ಯಾವುದಕ್ಕೂ ಕೂಡ ಬಗ್ತಾ ಇರಲಿಲ್ಲ, ಜಗ್ತಾ ಇರಲಿಲ್ಲ. ಬಟ್ ಅದು ಹೆಂಗ ಒಪ್ಕೊಂಡ್ರು ಅನ್ನೋದೇ ಈಗ ಸದ್ಯದ ಮಟ್ಟಿಗಿರುವಂತಹ ಪ್ರಶ್ನೆ ಕೂಡ ಹೌದು. ಅಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ರ? ಬೇರೆ ಬೇರೆ ದಾಳಗಳನ್ನ ಉರುಳಿಸ್ಲಿಕ್ಕೆ ಮುಂದಾಗಿದ್ರು ಶಿವಕುಮಾರ್ ಅವರು. ಸರ್ ನನ್ನನ್ನು ಮಾಡಲ್ವಾ ನೀವು, ಬೇಡ ಸಿದ್ದರಾಮಯ್ಯ ಅವ್ರಿಗೂ ಕೊಡಬೇಡಿ, ನೀವೇ ಆಗಬಿಡಿ ಅಂತ ಹೇಳಿ ಖರ್ಗೆಗೆ ಅವರು ಒಂದು ದಾಳವನ್ನ ಉರುಳಿಸ್ಬಿಟ್ರು. ಆ ಸಂದರ್ಭದಲ್ಲಿ ಖರ್ಗೆ ಅವ್ರಿಗೆ ಅದು ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಸೊ ಫೈನಲಿ ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲೈಸುವಂತಹ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಇಡೀ ದೇಶ ಏನಪ್ಪಾ ಕರ್ನಾಟಕದ ಕಾಂಗ್ರೆಸ್ ನಲ್ಲಿ ಈ ಮಟ್ಟಿಗೆ ಅಂದ್ರೆ ಹೈಕಮಾಂಡ್ಗೆ ಇಷ್ಟೊಂದು ತಲೆಬಿಸಿ ಆಗ್ಬಿಡುತ್ತಾ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿತ್ತು ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ಈ ಒಂದು ಕುರ್ಚಿಯ ಕಿತ್ತಾಟ. ಸೊ ಡಿ ಕೆ ಸುರೇಶ್ ಅವರು ಕೂಡ ಸಾಕಷ್ಟು ರೀತಿಯಾದಂತಹ ಲಾಬಿಗಳನ್ನ ಹೈಕಮಾಂಡ್ ನ ಮುಂದೆ ಮಾಡುವಂತ ಕೆಲಸಗಳು ಮಾಡಿದ್ರು. ಸೊ ಫೈನಲಿ ಕೆಲವೊಂದಿಷ್ಟು ಕಂಡೀಷನ್ಗಳು 2.5 ವರ್ಷ ಸಿದ್ದರಾಮಯ್ಯನವರು ಆಗದ್ಮೇಲೆ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ಸವಾಲುಗಳಿದೆ ಈ ಸಂದರ್ಭದಲ್ಲಿ, ಇಲ್ಲ ಅಂತ ಅಲ್ಲ. ಪಕ್ಷವನ್ನು ಅಧಿಕಾರಕ್ಕೆ ತರುವಂತಹ ನಿಟ್ಟಿನಲ್ಲಿ ಅವರ ಜವಾಬ್ದಾರಿ ಶ್ರಮ ಎಷ್ಟಿದೆಯೋ ಈಗ ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ ಮೇಲೂ ಕೂಡ ಅದು ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಮೇಲೂ ಕೂಡ ಸಾಕಷ್ಟು ರೀತಿಯಾದಂತಹ ಐಟಿ, ಇಡಿ ಈ ರೀತಿಯಾದಂತಹ ಕೇಸ್ಗಳಿರೋದ್ರಿಂದ ಮೊದಲ ಪ್ರಾಶಸ್ತ್ಯ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದ್ರೆ ನೆಕ್ಸ್ಟ್ ಬರುವಂತಹ ಎಲೆಕ್ಷನ್ ಮೇಲೆ ಅದು ಪರಿಣಾಮ ಬೀರುತ್ತೆ. ಸೊ ಆ ಪರಿಣಾಮ ಕ್ಷೇತ್ರಗಳನ್ನ ಅಥವಾ ಸ್ಥಾನಗಳನ್ನ ತಂದುಕೊಡುವಂತಹ ಮಟ್ಟಿಗೆ ಹೋಗುತ್ತೆ. ಈಸಿಯಾಗಿ ಎಂಪಿ ಸ್ಥಾನಗಳನ್ನ ಗೆಲ್ಲಬಹುದು ಈ ಬಾರಿ ಅನ್ನೋ ಒಂದು ಲೆಕ್ಕಾಚಾರವನ್ನ ಕೂಡ ಹಾಕೊಂಡಿದ್ದಾರೆ ಲೋಕಸಭಾ ಎಲೆಕ್ಷನ್ ನಲ್ಲಿ. ನೋಡಬೇಕು ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ. 2024ರಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಲೋಕಸಭಾ ಎಲೆಕ್ಷನ್ ಕೂಡ ನಾವು ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ತಂದುಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರಂತೆ. ನೋಡ್ಬೇಕು. ಇಡೀ ದೇಶ ಬಹಳ ಕಾತುರದಿಂದ ಕಾಯ್ತಾ ಇತ್ತು ಯಾರಾಗ್ತಾರ ಹಾಗಾದ್ರೆ ಅಂತ ಹೇಳಿ. ಸೊ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಯಲ್ಲಿ ತಡರಾತ್ರಿ ಸರಣಿ ಸಭೆಗಳನ್ನ ನಡೆಸಿ ಒಂದು ಹೈ ಡ್ರಾಮಾಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನ ಕೂಡ ಮಾಡ್ತು. ಸೊ ಫೈನಲಿ ಅದೆಲ್ಲವನ್ನ ಶಮನಗೊಳಿಸುವ ನಿಟ್ಟಿನಲ್ಲಿ ಇವತ್ತಿನಿಂದ ಒಂದು ರೀತಿ ಹೊಸ ಚೇತನ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರನ್ನ ಹಾಗೆ ಡಿ ಕೆ ಶಿವಕುಮಾರ್ ಇಬ್ಬರನ್ನ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ತಮ್ಮ ಮನೆಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆ ಆಹ್ವಾನದ ಮೇರೆಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಆಗಮನ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರ ಆಗಮನ ಆಗತ್ತೆ.
ಈಗಾಗಲೇ ದೆಹಲಿಯ ಒಂದು ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ರು ಸಿದ್ದರಾಮಯ್ಯನವರು. ಈಗ ತಾನೇ ಅವರು ಹೊರಟಿದ್ದಾರೆ ಕಾರ್ನಿಂದ. ಇನ್ನೇನು ಕೆಲವು ಹೊತ್ತಲ್ಲಿ ಹೋಗ್ತಾರೆ KC ವೇಣುಗೋಪಾಲ್ ಅವರ ನಿವಾಸಕ್ಕೆ. ಅಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಾಗುತ್ತೆ ಅಂತ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಸಾಕಷ್ಟು ಜನ DK ಶಿವಕುಮಾರ್ ಅವರ ಜೊತೆಯಲ್ಲಿ ಅವರ ಆಪ್ತ ಶಾಸಕರು ಕೂಡ ಹೋಗಿದ್ದಾರೆ. ಈಗಾಗಲೇ ಕುಣಿಗಲ್ ರಂಗನಾಥ್ ಅವರು ಹೋದಂತಹ ದೃಶ್ಯಗಳನ್ನ ಕೂಡ ನಾವು ತೋರಿಸಿದ್ವಿ. ಈಗ ಆಲ್ರೆಡಿ ದಿನೇಶ್ ಗುಂಡೂರಾವ್ ಅವರು ಕೂಡ ಇದ್ದಾರೆ ಅಲ್ಲಿ KC ವೇಣುಗೋಪಾಲ್ ಅವರ ನಿವಾಸದಲ್ಲಿ ಅನ್ನೋ ಒಂದು ವಿಚಾರಗಳಿದೆ. ನೋಡೋಣ ಬನ್ನಿ, ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. KC ವೇಣುಗೋಪಾಲ್ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿ ನವದೆಹಲಿಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಆಶಿಕ್ ಮುಲ್ಕಿ, ಈಗ ತಾನೇ ಕುಣಿಗಲ್ನ ಶಾಸಕರಾಗಿರುವಂತಹ ರಂಗನಾಥ್ ಆಗಮಿಸಿದ್ರು, ಜೊತೆಗೆ ಬಹಳ ಕೇಂದ್ರೀಕರಣ ಆಗಿರುವಂತಹ DK ಶಿವಕುಮಾರ್ ಅವರು ಕೂಡ ಆಗಮಿಸಿದ್ರು. ಸೊ ಎದುರಾದಂತಹ ಸಂದರ್ಭದಲ್ಲಿ ಖುಷಿ ಇಲ್ಲಿತ್ತು, ಅವ್ರ ಮುಖದಲ್ಲಿ ಒಂದು ಸಣ್ಣ ನಗು ಕೂಡ ಇತ್ತು. ಸೊ ಏನ್ ಅಪ್ಡೇಟ್ ಸಿಗ್ತಾ ಇದೆ ಈ ವಿಚಾರದಲ್ಲಿ? ಶ್ರುತಿ, ಖಂಡಿತ ಏನು ದಿನೇಶ್ ಗುಂಡೂರಾವ್ ಬಂದಿದ್ರು, ಅವ್ರು ಈಗಾಗಲೇ ಹೊರಟಿದ್ದಾರೆ. ಜೊತೆಗೆ ಅವ್ರ ಬೆನ್ನಲ್ಲೇ ರಣದೀಪ್ ಸುರ್ಜೇವಾಲಾ ಕೂಡ ಅವರು ಬಂದಿದ್ದಾರೆ. DK ಶಿವಕುಮಾರ್, ರಣದೀಪ್ ಸುರ್ಜೇವಾಲಾ ಜೊತೆಗೆ KC ವೇಣುಗೋಪಾಲ್ ಅವರು ಇದೀಗ ಅವ್ರ ನಿವಾಸದಲ್ಲಿ ಏನು ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಸಿದ್ದರಾಮಯ್ಯನವ್ರಿಗೂ ಕೂಡ KC ವೇಣುಗೋಪಾಲ್ ಅವರು ಉಪಹಾರಕ್ಕೆ ಬನ್ನಿ ಅಂತ ಒಂದು ಆಹ್ವಾನವನ್ನು ಕೂಡ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ಬಂದಿಲ್ಲ. ಇನ್ನೇನು ಅವರು ಬರುವ ನಿರೀಕ್ಷೆ ಕೂಡ ಇದೆ. ನಾನೀಗ ಸದ್ಯಕ್ಕೆ KC ವೇಣುಗೋಪಾಲ್ ಅವರ ನಿವಾಸದ ಮುಂದೆ ಇದ್ದೀನಿ ದೆಹಲಿಯಲ್ಲಿ. ಇಲ್ಲಿ ಸಾಕಷ್ಟು ಇದೀಗ ಬೆಳವಣಿಗೆಗಳು ನಡೀತಾ ಹೋಗ್ತಾ ಇರುವಂತದ್ದು. ಈಗಾಗಲೇ ಏನು ಬಹುತೇಕ ಎಲ್ಲವೂ ಕೂಡ ಫೈನಲ್ ಆಗಿ ಸಂಜೆ CLP ಸಭೆ ಕೂಡ ಬೆಂಗಳೂರಿನಲ್ಲಿ ನಡೆಯುತ್ತೆ. ಅದಕ್ಕೆ ಮುಂಚಿತವಾಗಿ AICC ಪತ್ರಿಕಾಗೋಷ್ಠಿ ನಡೆಸಿ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾಗಿ ಒಂದು ಬ್ರೀಫಿಂಗ್ ಅನ್ನು ಕೂಡ ಮಾಡ್ತಾರೆ. ಅದರೂ ಮುಂಚಿತವಾಗಿ ಇದೀಗ ಸಿದ್ದು ಮತ್ತೆ DKC ಅವರನ್ನ ಮುಖಾಮುಖಿ ಮಾಡಿಸೋದಕ್ಕೆ AICC ನಿರ್ಧಾರ ಮಾಡಿರುವಂತದ್ದು. ನವದೆಹಲಿಯಲ್ಲಿರುವಂತಹ ಏನು KC ವೇಣುಗೋಪಾಲ್ ಅವರ ಸರ್ಕಾರಿ ನಿವಾಸದಲ್ಲಿ ಇದನ್ನ ಜಾಗವನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ DK ಶಿವಕುಮಾರ್ ಅವರು ಕೂಡ KC ವೇಣುಗೋಪಾಲ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಹೋಗಬಹುದು. ಅವರು ಬರ್ತಾ ನೀವು ಈಗಾಗಲೇ ಹೇಳಿದಂಗೆ ಶ್ರುತಿ, ಅವ್ರ ಮುಖದಲ್ಲಿ ಒಂದು ನಗು ಇತ್ತು. ಅವರು ಕೂಡ ಸ್ಯಾಟಿಸ್ಫೈಡ್ ಇದ್ದಾರೆ, ಅವರು ಕೂಡ ಆರಾಮಾಗಿದ್ದಾರೆ. ಇಷ್ಟು ಬೆಳವಣಿಗೆಗಳು ಎಲ್ಲವೂ ಕೂಡ ಆದ್ಮೇಲೆ ಅವರು ಸಾಕಷ್ಟು ಲಾಬಿಯನ್ನು ಕೂಡ CM ಹುದ್ದೆಗಾಗಿ ಮಾಡಿದ್ರು. ಅವರು ಈ ಒಂದು ಇಲೆಕ್ಷನ್ಗೆ ಸಾಕಷ್ಟು ಶ್ರಮ ಪಟ್ಟು. I wish him, but it didn't happen, no? We will wait and see. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶ್ರುತಿ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಬರುವಂತ ನಿರೀಕ್ಷೆ ಇದೆ. ಈಗಾಗಲೇ DK ಶಿವಕುಮಾರ್ ಅವರು ಏನು KC ವೇಣುಗೋಪಾಲ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇಲ್ಲಿ KC ವೇಣುಗೋಪಾಲ್ ಅವರಿದ್ದಾರೆ, DK ಶಿವಕುಮಾರ್ ಅವರಿದ್ದಾರೆ, ಜೊತೆಗೆ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಇದ್ದಾರೆ. 3 ಜನ ಈಗಾಗಲೇ ಸಿದ್ದರಾಮಯ್ಯನವರಿಗೋಸ್ಕರ ಕಾಯ್ತಾ ಇರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಬರಬಹುದು. ಇನ್ನೊಂದು ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಹೋದ್ರೆ ಖಂಡಿತ ಇಲ್ಲಿ DK ಶಿವಕುಮಾರ್ ಅವರು ಆಗಮಿಸುವಂತ ವೇಳೆಯಲ್ಲಿ ಅವರ ಮುಖದಲ್ಲಿ ಒಂದು ನಗು ಇತ್ತು. ಆ ನಗುವೇ ಎಲ್ಲವನ್ನೂ ಹೇಳ್ತಾ ಇರುವಂತ ಒಂದು ಮೆಟಫರಿಕಲ್ ರೂಪಕವಾಗಿ ಇಲ್ಲಿಗ ಏನು ಕಾಣ್ತಾ ಇರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ AICC ಅವರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಈ 3 ನಾಯಕರುಗಳು ಕೂಡ ಇದೀಗ ಸಿದ್ದರಾಮಯ್ಯನವರಿಗೋಸ್ಕರ ಕಾಯ್ತಾ ಇರುವಂತದ್ದು. ಕಳೆದ 3 ದಿನಗಳಿಂದ 5 ದಿನಗಳ ಕಾಲ ಈ ಒಂದು ಎಲ್ಲಾ ಜಂಗಿ ಕುಸ್ತಿ ನಡೆದಿದ್ರು ಕೂಡ 3 ದಿನಗಳಿಂದ ಸಿದ್ದರಾಮಯ್ಯ, DK ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟು ಈ ಒಂದು CM ಹುದ್ದೆಗಾಗಿ ಲಾಬಿಯನ್ನು ನಡೆಸ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಒಂದೇ ಕಡೆಯಲ್ಲಿ ಒಂದೇ ನಾಯಕರನ್ನ ಇವರಿಬ್ರು ಕೂಡ ಭೇಟಿ ಮಾಡಿದ್ರು, ಮುಖಾಮುಖಿ ಆಗಿರ್ಲಿಲ್ಲ, ಯಾವುದೇ ರೀತಿಯಾಗಿರುವಂತಹ ಮಾತಿರ್ಲಿಲ್ಲ. ತಾನೊಂದು ಕಡೆ ನೀನೊಂದು ಕಡೆ ಅನ್ನುವಂತ ರೀತಿಯಲ್ಲಿ ಇಬ್ರು ಕೂಡ ನಡವಳಿಕೆ ಇತ್ತು. ಆದ್ರೆ ಈಗ ಎಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿರುವಂತ ಹಿನ್ನೆಲೆಯಲ್ಲಿ ಇಬ್ಬರನ್ನು ಕೂಡ ಮುಖಾಮುಖಿ ಮಾಡಿಸಿ ಒಂದು ಸಂಧಾನವನ್ನ ಮಾಡಿಸಿ ಒಂದು ಶೇಕ್ ಹ್ಯಾಂಡ್ ಅನ್ನು ಕೊಡಿಸಿ ದೆಹಲಿಯಿಂದ ಬೀಳ್ಕೊಡೋದಕ್ಕೆ AICC ಇದೀಗ ನಿರ್ಧಾರವನ್ನ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಅಂದ್ರೆ ಉಪಹಾರದ ನೆಪದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಿಸಿ ಎಲ್ಲವೂ ಸರಿ ಇದೆ, ಮತ್ತೆ ಮೇ 10ನೇ ತಾರೀಕುವರೆಗೂ ಯಾವ ರೀತಿಯಾಗಿರುವಂತಹ ಒಗ್ಗಟ್ಟನ್ನ ಈ ಇಬ್ರು ನಾಯಕರುಗಳು ಕೂಡ ಪ್ರದರ್ಶನ ಮಾಡಿದ್ರು, ಅದೇ ರೀತಿಯಾಗಿರುವಂತಹ ಒಗ್ಗಟ್ಟನ್ನ ಮುಂದಿನ 5 ವರ್ಷಗಳ ಕಾಲ ರಾಜ್ಯದಲ್ಲಿ ಸುಭಿಕ್ಷ ಕಾಂಗ್ರೆಸ್ ಆಡಳಿತ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಂತ್ರವನ್ನ ಜಪಿಸೋದಕ್ಕೆ ಇದೀಗ AICC ನಾಯಕರು ಮುಂದಾಗಿರುವಂತದ್ದು. ಶ್ರುತಿ, ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ ಮತ್ತಷ್ಟು ಮಾಹಿತಿಗಾಗಿ ನಿಮ್ಮನ್ನ ಸಂಪರ್ಕ ಮಾಡ್ತೇವೆ. ಸೊ ಈಗ ಹೈ ವೋಲ್ಟೇಜ್ ಮೀಟಿಂಗ್ ಒಂದ್ ಕಡೆ AICC ಕಡೆಯಿಂದ ನಡೆಯುತ್ತೆ, ಪ್ರೆಸ್ ಕಾನ್ಫರೆನ್ಸ್ ಅನ್ನ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಈಗ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ DK ಶಿವಕುಮಾರ್ ಅವರ ಆಗಮನ ಆಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಬಂದು ಜಾಯ್ನ್ ಆಗ್ತಾರೆ ಅನ್ಸುತ್ತೆ. ಏನಾಗುತ್ತೆ ಹಾಗಾದ್ರೆ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ? ಸೊ ಇಬ್ರು ಕೂಡ ಕೂತ್ಕೊಂಡು ಮಾತನಾಡ್ತಾರ. ಸೊ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.